ಏನೋ ಆಗಿದೆ ನನಗೆ ಗೊತ್ತೇ ಆಗದೆ ಏನೋ ಆಗಿದೆ ಮನಸ್ಸು ಹಾದಿ ತಪ್ಪಿದೆ ಆಗೋಗಿದೆ ಮಾಯಾ ನನ್ನ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಇವತ್ತೇನಪ್ಪ ವ್ಲಾಗ್ ಮಾಡ್ತಿರೋದು ಅಂದರೆ, ಇವತ್ತು ವೈಭವ್ ಬರ್ತಿದ್ದಾನೆ. ಅವನು ನಾನು ಸೇರಿ ಹೂ ನೋಸ್ ಮಿ ಬೆಟರ್ ಅನ್ನೋದನ್ನ ಮಾಡ್ತಾಯಿದ್ದೀವಿ. ಆದರೆ ನಾನು ಓಪನ್ ಆಗಿ ಹೇಳಬೇಕು ಅಂದರೆ ಅವನ ಬಗ್ಗೆ ನನಗೇನು ಗೊತ್ತಿಲ್ಲ. ಈ ವ್ಲಾಗು ನಾನು ಮುಂಚೆ ಮಾಡಿದ್ದೆ, ನಾನು ದಿವ್ಯಾಕ್ಕ ವೈಭವ್ 3 ಜನ ಮಾಡಿದ್ವಿ. ಹಂಗಾಗಿ ಅವನಿಗೆ ಗೊತ್ತು ನಂದೆಲ್ಲನೂ. ಅದು ಅಪ್ಲೋಡ್ ಮಾಡಬೇಕು ಅಂತ ಇದ್ದಾಗ ಫ್ಲ್ಯಾಶ್ ಆಗೋಯ್ತು ದಿವ್ಯಾಕ್ಕನ ಮೊಬೈಲು. ಹಂಗಾಗಿ ನಾವು ಆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸರಿ, ಇವಾಗ ದಿವ್ಯಾಕ ಇಲ್ಲ, ಹಂಗಾಗಿ ನಾನು ವೈಭವ್ ಇಬ್ಬರೇ ಮಾಡ್ತಿರೋದು. ಹೆಂಗೆ ಅಂದರೆ, ಹೂ ನೋಸ್ ಬೆಟರ್ ಮೋನಿಶಾ, ಹೂ ನೋಸ್ ವೈಭವ್ ಬೆಟರ್ ಅನ್ನೋದು. ವೈಭವ್ಗೆ ನನ್ನ ಬಗ್ಗೆ ಗೊತ್ತಾ ಅಥವಾ ನನಗೆ ವೈಭವ್ ಬಗ್ಗೆ ಚೆನ್ನಾಗಿ ಗೊತ್ತಾ ಅನ್ನೋದನ್ನ ಈ ಸರಿ ಟೆಸ್ಟ್ ಮಾಡ್ತಿದ್ದೀವಿ. ಸೊ ಮತ್ತು ಅವನಿಗೆ ಏನೇನು ಇಷ್ಟ, ನನಗೇನೇನು ಇಷ್ಟ, ಮತ್ತು ಅವನ ಬ್ಯಾಕ್ಗ್ರೌಂಡ್ ಏನು, ನನ್ನ ಬ್ಯಾಕ್ಗ್ರೌಂಡ್ ಹೇಳಿದ್ದೀನಿ. ಸೊ ಈ ವ್ಲಾಗಲ್ಲಿ ಅವನ ಹತ್ರನೂ ಹೇಳಿಸ್ತೀನಿ ನನ್ನಿಂದ ಅವ್ನಿಗೆ ಏನೇನು ಹೆಲ್ಪ್ ಆಗಿದೆ, ಅಂದರೆ ನಾನು ಏನಾಗಬೇಕು ಪ್ರತಿಯೊಂದು ಈ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ನನಗೆ ಲೈಟ್ ಹಿಡಿತಾ ಇರೋರು ಒನ್ ಆ್ಯಂಡ್ ಓನ್ಲಿ ನನ್ನ ಅದರ್ ದೆನ್ ಜೇಶು. ಬಾಯ್ ಕಡೆ ನನ್ನ ಮಕ್ಕಳು ಏನಾಗಲ್ಲ ಬರಲೆ ನೋಡಿ. ಲೈಟ್ ಬಿಡು, ಲೈಟ್ ಹೊಡಿರುತ್ತೆ ಮಕ್ಕಳಿಗೆ. ಅವನೇ ನಂದು ಈಗ ರೀಲ್ಸ್ ಪೋಸ್ಟ್ ಮಾಡಿದ್ದೀನಲ್ಲ ಲೈಟಿಂಗ್ಸು, ಅದು ಜಶು ಹಿಡ್ದಿರೋದು ಲೈಟಿಂಗು. ಸೊ ಯಾರಿಗಾದ್ರೂ ಲೈಟಿಂಗ್ ಹಿಡಿಯೋದು ಬೇಕೇನ್ರಪ್ಪ, DM ಮಾಡಿ ಕಳ್ಸ್ಕೊಡ್ತೀನಿ ಜಶುನ. ಎಷ್ಟು ತಗೊಂತೀಯಾ? 25,000 ತಗೊಂಡೆ ಗೈಸ್. 30 ನನ್ನ ಹತ್ರ ಎಲ್ಲ ನಾನು ಕೊಡಲ್ಲ ಗೈಸ್. 30 ರೂಪಾಯಿ ಕೊಡೋಕ್ಕಾಗಲ್ಲ. 30 ರೂಪಾಯಿ ಕೊಟ್ಟೇ ಇಲ್ಲ ನಿಂಗೆ ನಾನು. ಕೊಡ್ಸ್ತೀನಿ ಗೈಸ್, ನನ್ನ ಹತ್ರ ದುಡ್ಡಿದ್ದಾಗ ಆಡ್ತಾನೆ. ಕೊಡ್ಸಿಲ್ವೇನೋ ನಾನು? ಸೊ ವ್ಲಾಗ್ ಮಾಡಬೇಕು ಅಂತಲೇ ರೆಡಿ ಆದೆ. ಅವನು ಹಾಸ್ಪಿಟ್ಲಿಗೆ ಹೋಗಿದ್ದಾನೆ ವೈಭವ್. ಅವ್ನು ಬರಲಿ, ಏನಾಯಿತು ಅಂತ ಕೇಳಿಸೋಣ, ಓಕೆನಾ? ಸೊ ನನಗೂ ಗೊತ್ತಿಲ್ಲ ಅವ್ನು ಬರ್ತಿದ್ದಾನೆ ಏನು ಅಂತ. ನಾನು ಕಾಲ್ ಮಾಡಿದ್ದಕ್ಕೆ ಬರ್ತಿದ್ದೀನಿ ಅಂತಲೇ ಹೇಳ್ದ. ಎಲ್ಲೋ ಇದೆಯಾ ಅಂದಿದ್ದಕ್ಕೆ ಹಾಸ್ಪಿಟ್ಲಲ್ಲಿ ಇದ್ದೀನಿ ಅಂತ ಹೇಳ್ದ ನಾನು ಕಾಲ್ ಮಾಡಿದ್ದಕ್ಕೆ. ಸೊ ಈಗ ಏನು ಮಾಡ್ತಾನೆ ಏನು ಅಂತ ಗೊತ್ತಿಲ್ಲ. ಸೊ ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ಬಂದು ಚಿಕನ್. ಸೊ ನಾನು ಅವಾಗೇ ಮಾಡಬೇಕು ಅಂತಿದ್ದೆ ವ್ಲಾಗು, ಬಟ್ ಇದು ಮುಗಿಸ್ಬಿಡೋಣ. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ನಮ್ಮಪ್ಪ ಎಗ್ ರೈಸ್ ಮಾಡಿದ್ರಲ್ಲ ಆ ಥರನೇ ಬೇರೆ ವ್ಲಾಗ್ ಮಾಡಿಬಿಡೋಣ, ಅದಕ್ಕೂ ಒಂದು ರೆಸಿಪಿ ವ್ಲಾಗ್ ಅಂತ. ಸೊ ನಮ್ಮಮ್ಮ ಮಾಡ್ತಾರೆ, ನಾನು ವೀಡಿಯೋ ಮಾಡ್ತೀನಿ, ಅವ್ರು ಹೇಳ್ತಾರೆ ಏನೇನು ಹಾಕಿದ್ದಾರೆ ಅಂತ. ಅದನ್ನು ಒಂದು ವ್ಲಾಗ್ ಶೀಘ್ರದಲ್ಲೇ ಹಾಕ್ತೀನಿ. ಸೊ ಇವತ್ತು ನೋಡೋಣ ಹಿಂಗೋಗುತ್ತೆ ನಮ್ಮ ವ್ಲಾಗು ಅಂತ. ಸೊ ಅವ್ನು ಬರ್ತಿದ್ದೀನಿ ಅಂತ ಹೇಳ್ದ. ಅವನು ಹೋಗಿದ್ದಾನೆ, ಅವನು ಹಾಸ್ಪಿಟ್ಲಿಗೆ ಹೋಗಿದ್ದಾನೆ ಅಂತ ಕಾಲ್ ಮಾಡಿ. ಬರ್ತೀಯಾ ಪಕ್ಕ ಅಂದಿದ್ದಕ್ಕೆ ಹ್ಞೂ ಬರ್ತೀನಿ ಅಂತ ಅಂದ. ಏನೋ ಗೊತ್ತಿಲ್ಲ, ಇಟ್ಸ್ ಆಲ್ಮೋಸ್ಟ್ 9 ಹತ್ತತ್ರ ಇದೆ ಟೈಮು. ಇವಾಗ ಇದಾಗೋದ್ರೆ ನನಗೆ ಏನು ಅಪ್ಲೋಡ್ ಮಾಡಬೇಕು ಇನ್ನು. ನಾನು ಈಗ ಜಸ್ಟ್ ಒಂದು ವ್ಲಾಗ್ ಅಪ್ಲೋಡ್ ಮಾಡಿ ಹಿಂಗೆ ಬಂದೆ. ಗಾಯ್ಸ್ ನನಗೆ ಕಮೆಂಟ್ ಹಾಕಿ, ನಾನು ಎಂಟ್ರೆನ್ಸಿಗೆ ಹೊಸ್ದಾಗಿ ಮಾಡಿದ್ದೀನಿ, ಮತ್ತು ನನಗೆ ಆ ಎಂಟ್ರೆನ್ಸ್ ಹೆಂಗಿದೆ ಏನು ಅಥವಾ ಚೇಂಜಸ್ ಮಾಡಬೇಕಾದ್ರೂ ಅನ್ನೋದನ್ನ ಒಂದು ಕಮೆಂಟ್ ಹಾಕಿ ಮಾಡೋಣ. ಅದು ಈಗ ಸ್ವಲ್ಪ ನೋಡಿ ನನ್ನ ಈ ಸಲ ಎಡಿಟ್ ನೋಡಿ ಮಸ್ತಿದೆ, ಚೆಂದ ಇದೆ ಈ ಸಲಿದು, ತುಂಬ ಚೆನ್ನಾಗಿದೆ ಹೇಳಬೇಕು ಅಂದರೆ. ತುಂಬ ಚೆನ್ನಾಗಿತ್ತು. ಸೊ ನೋಡೋಣ, ಅವ್ನು ಬಂದಿದ ತಕ್ಷಣ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ನನಗೆ ಗೊತ್ತು ಲಾಸ್ಟ್ ವ್ಲಾಗ್ಸಲ್ಲಿ ಎಲ್ಲದರಲ್ಲೂ ನನ್ನ ವಾಯ್ಸು ಕಡಿಮೆ ಇತ್ತು. ಈ ಸಲ ಸ್ವಲ್ಪ ಜೋರಾಗೆ ಮಾತಾಡ್ತಿದ್ದೀನಿ. ಇನ್ನೂ ಜೋರಾಗಿ ಮಾತಾಡಿದ್ರೆ ನಮ್ಮ ಅಪ್ಪ ಎದ್ದು ಬಂದುಬಿಡ್ತಾರೆ ನಾನು ಹೊಡಿಯೋಕ್ಕೆ. ಅದಕ್ಕೆ ನಾನು ಇಷ್ಟೇ ಮಾತಾಡೋಕ್ಕಾಗೋದು. ಜೋರಾಗಿ ಮಾತಾಡಿದ್ರೆ ನೀವು ಕೇಳಿಸ್ಕೊಳಕ್ಕಾಗಲ್ಲ, ಆಮೇಲೆ ಕಿವಿ ಮುಚ್ಕೊಂಡ್ಬಿಡ್ತೀರ, ಅಷ್ಟು ಜೋರಾಗಿ ಮಾತಾಡ್ತೀನಿ. ಅದಕ್ಕೆ ಮೀಡಿಯಮಾಗಿ ಮಾತಾಡ್ತಾ ಇರೋದು. ನಾನು ಕೂಗಿದ್ರೆ ಇಡೀ ಏರಿಯಾಗೆ ಕೇಳಿಸ್ಬೇಕು ಹಂಗೆ ಕೂಗ್ತೀನಿ ನಾನು. ಆದರೆ ವ್ಲಾಗ್ ಅಲ್ವಾ, ಸ್ವಲ್ಪ ಮೀಡಿಯಮಾಗಿ ಮಾತಾಡಬೇಕು, ಬೇರೆಯವ್ರಿಗೆ ಕೇಳ್ಸಂಗೆ ಮಾತಾಡಬೇಕು ಅಂತ ಇದ್ದಾಗ ನಾನು ಏನಾಗ್ಬಿಡುತ್ತೆ, ಅದು ಯಾರಿಗೂ ಕೇಳಿಸ್ದೇ ಇರೋ ಥರ ಮಾತಾಡೋಕ್ಕೆ ಹಾಕ್ಬಿಡುತ್ತೆ. ಸೊ ಹಂಗಾಗಿ ಇವನು ಇಲ್ಲಿ ಕಿತಾಪತಿ ಮಾಡ್ತಿದ್ದಾನೆ ಗೈಸ್. ಯಾಕೋ ಜಸ್ಟು. ಸೊ ಅವ್ನು ಬರಲಿ ಗೈಸ್, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ.
ಸೊ ಗಾಯ್ಸ್ ಇನ್ನೂ ಬರಲಿಲ್ಲ. ಕಾಯ್ದು ಸಾಕಾಗ್ಬಿಟ್ಟೈತೆ ನನಗಂತೂ. ಸ್ಟಾಪ್ ಸೊ ಗೈಸ್ ಈಗ ಅವ್ನಿಗೆ ಕಾಲ್ ಮಾಡಿದ್ದೆ, ಅವನು ಬರ್ತೀನಿ ಒಂದು 8:30 ಹಂಗೆ ಬರ್ತೀನಿ ಅಂತ ಅಂದ. ಏನು ಅಂತ ಗೊತ್ತಿಲ್ಲ, ನೋಡೋಣ. ಪ್ರಗತಿ ನೋಡಿ, ಡೆಡಿಕೇಟ್ ಸ್ಟೂಡೆಂಟ್ ಗೈಸ್, ಹಾರ್ಡ್ ವರ್ಕ್ ಮಾಡ್ತಾರೆ, ಹಾರ್ಡ್ ವರ್ಕ್. ನೋಡಿ ನೋಡಿ ಹಾರ್ಡ್ ವರ್ಕ್ ಮಾಡ್ತಾಳೆ. ಏನು ಪ್ರಗತಿ ಹಾರ್ಡ್ ವರ್ಕ್ ಅಜ್ಜೋರ? ಸೊ ಮೇಲೋಗೋಣ, ಅವನೇನು ಇನ್ನೂ ಬಂದಿಲ್ಲ. ಏನಂತ ಗೊತ್ತಿಲ್ಲ. ನಮ್ಮಪ್ಪ ಇಲ್ಲ ಮನೇಲಿ. ಅಯ್ಯೋ ನಮ್ಮಪ್ಪ ಇಲ್ಲ. ಪುನಿ ಹಾಯ್ ಚೈ, ಹಾಯ್ ಚೈ ರೈಡಾ. ಅವರು ತೆಲುಗು, ಪ್ರಗತಿ ಅವ್ರ ತಮ್ಮ. ಅವನು ತಲೆನೋವು ಸ್ಟಾರ್ಟ್ ಆಗೋಯ್ತು ಗೈಸ್, ತಲೆನೋವು. ಪೀಸ್ ಗೈಸ್, ನಾನು ನೋಡಿ ಉಗುರು ಬೆಳೆಸ್ತಾ ಇದ್ದೀನಿ. ಈ 2 ಬೆರಳಲ್ಲಿ ಬೆಳೀತಾ ಇದೆ, ಈ 2 ಬೆರಳಲ್ಲಿ ಬೆಳೀತಾ ಇಲ್ಲ, ಈ ಬೆರಳಲ್ಲಿ ಬೆಳೀತೈತೆ. ಸೊ ವೈಭವ್ ಕಾಲ್ ಮಾಡಿ ನಿಮ್ಗೆ ಸಿಗ್ತೀನಿ ರೀತಿರ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್. ಸೊ ಗೈಸ್, ನಾನು ಆಲ್ರೆಡಿ ಇಂಟ್ರಡಕ್ಷನ್ಸ್ ಕೊಟ್ಬಿಟ್ಟಿದ್ದೀನಿ ಅವಾಗೇನೆ ಮುಂದೆನೆ. ಸೊ ನಿಮ್ಮ ವೈಭವ್ಗೆ ಹುಷಾರಿರಲಿಲ್ಲ ಅಂತ ಅಂದ್ರು. ಏನಾದರೂ ಹೇಳ್ಬೇಕಾ ಸರ್ ನನ್ನ ಬ್ಲಾಗ್ಸಲ್ಲಿ? ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ನಮ್ಮ ಏನಿಲ್ಲ ಗೈಸ್. ಸೊ 3 ದಿನದಿಂದ ಸತತವಾಗಿ ಹಿಂಸೆ ಕೊಟ್ಟು ನನ್ನ ಕಲ್ಸ್ಕೊಂಡಿರೋ ವ್ಯಕ್ತಿ. ಸೊ ಹೂ ನೋಸ್ ಮೀ ಬೆಟರ್ ಮಾಡೋಕ್ಕೆ. ಸೊ ಇವತ್ತು ನಾವು ಮಾಡ್ತಾ ಇದೀವಿ, ಮಾಡೋಣ. ಸೊ ನೋಡೋಣ ಯಾರಿಗೆ ಯಾರ ಬಗ್ಗೆ ಚೆನ್ನಾಗಿ ಗೊತ್ತು ಅಂತ, ಅಥವಾ ಇಬ್ರಿಗೂ ಚೆನ್ನಾಗಿ ಇಬ್ರ ಬಗ್ಗೆ ನಾವು ಗೊತ್ತು ಅಂತ ನೋಡೋಣ ಗೈಸ್. ಸೊ ನಾನು ನಿಮ್ಗೆ ಇನ್ನೊಂದು ಬ್ಲಾಗ್ ಸರ್ಪ್ರೈಸ್ ಆಗಿ ತಗೊಂಡ್ಬರ್ಬೇಕು, ಅದನ್ನು ತಂದಿಡ್ತೀನಿ. ಇದಾದ್ಮೇಲೆ ನೆಕ್ಸ್ಟ್ ಬ್ಲಾಗ್ ಅದೇ ಅಂತ ಅಂದ್ಕೊಳ್ಳಿ ನಿಮಗೆ. ಸೊ ನಮ್ಮ ಅಣ್ಣ ರಿಯಾಕ್ಷನ್, ಮಮ್ಮಿ ರಿಯಾಕ್ಷನ್ ಎಲ್ಲ ಹಿಂಗಿರುತ್ತೆ ಅದರಲ್ಲಿಂದ. ಸೊ ಏನು ಅಂತ ಅಂದರೆ ಈ ಬ್ಲಾಗಲ್ಲಿ ಹೇಳ್ಬಿಡ್ತೀನಿ ಅದನ್ನು. ಸೊ ಏನು ಅಂತ ಅಂದರೆ ಏನು ಮಾಡ್ತಿದ್ದೀನಿ ಅಂತ ಹೇಳಲ್ಲ, ಅದನ್ನು ಮಾಡಿ ಆದಮೇಲೆ ನನ್ನ ಬ್ಲಾಗಲ್ಲಿ ನೋಡ್ಕೊಳ್ಳಿ ನೀವು. ಸೊ ನಮ್ಮಮ್ಮಗೆ ಆಲ್ರೆಡಿ ತೋರಿಸ್ಬಿಟ್ಟೆ, ನಮ್ಮಮ್ಮಗೆ ಆಲ್ರೆಡಿ ಗೊತ್ತಿತ್ತು ನಾನು ಅದನ್ನು ಬುಕ್ ಮಾಡಬೇಕಾದ್ರೆ. ನಮ್ಮ ಅಣ್ಣ ಗೊತ್ತಿಲ್ಲ, ನಮ್ಮ ಅಪ್ಪಗೂ ಗೊತ್ತು, ನಮ್ಮ ಅಣ್ಣ ಗೊತ್ತಿಲ್ಲ, ನಮ್ಮ ದೊಡ್ಡಪ್ಪ ಮಕ್ಳಿಗೆ ಯಾರಿಗೂ ಗೊತ್ತಿಲ್ಲ. ಸೊ ಇವಾಗ ನನಗೆ ಏನು ಅಂದರೆ ನಾನು ಗೌರ್ಮೆಂಟ್ ಟ್ರೈ ಮಾಡಬೇಕು ಅದನ್ನ ಅಂತ ಒಂದು ಆಸೆ ಇದೆ. ಸೊ ರಿಯಾಕ್ಷನ್ ಎಲ್ಲ ಕ್ಯಾಪ್ಚರ್ ಮಾಡೋಣ ಅನ್ನೋದು ಒಂದು ತಲೆಯಲ್ಲಿತ್ತು ನನಗೆ. ಸೊ ನೋಡೋಣ ಬನ್ನಿ ಗೈಸ್ ಏನಾಗುತ್ತೋ ಅಂತ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಈಗ ಸದ್ಯಕ್ಕೆ ಈ ಬ್ಲಾಗ್ನ ನಾವು ಮುಂದೆ ವರ್ಷೋಣ. ಸೊ ನಿಮ್ಮ ವೈಭವನ್ನ ಕರ್ಸೋಷ್ಟರಲ್ಲಿ ನಾನು ಅವನ ಹತ್ರ ಬೇಡಿ ಕರ್ಸಿದ್ದೀನಿ ಗೈಸ್, ಈ ಬ್ಲಾಗ್ ಮಾಡಬೇಕು ಬಾ ಅಂತ. ಅವ್ನು ಬರೋಕ್ಕೆ ರೆಡಿ ಇರಲಿಲ್ಲ. ಅವನು ಇಲ್ಲಿಂದ ಅಲ್ಲಿಗೆ ಬಾ ಅಂತ ಕರಿತಿದ್ದ. ನಾನು ಅಂದೆ ಇಲ್ಲ ಆಗಲ್ಲ, ಇಲ್ಲೇ ಬಾ ಅಂತ ಹೇಳಿ 3 ದಿವಸ ಕಾಯಿಸಿರೋದು ಗೈಸ್ ಅವನನ್ನ. ಸ್ವಲ್ಪ ಜೋರಾಗಿ ಮಾತಾಡಕ್ಕೆ ಹೇಳಿ ಗೈಸ್. ಸೊ ಹಂಗೆ ಅನ್ಸುತ್ತೆ. ಸೊ ಅದಕ್ಕೆ ಬರೋಕ್ಕಾಗಿರಲಿಲ್ಲ. ಸೊ ಸ್ಟಾರ್ಟ್ ಮಾಡು ಬಂದಿದ್ದು. ಸೊ ಇವತ್ತು ನಮ್ಮ ಕ್ಯಾಮ್ರಾ ಮ್ಯಾನ್ ಆಗಿ ಬಂದಿರೋದು ನಮ್ಮ ಜಶು. ಸೊ ಈ ಕಡೆ ಬಾ ಜಶು, ಇಲ್ಲಿ ಬಾರು, ಅಲ್ಲಿ ಕಾಣಲ್ಲ ಬರು, ಕಾಣ್ತಿತ್ತಲ್ಲ ಇಲ್ಲೇ. ನಮ್ಮ ಜಶು, ನಮ್ಮ ರೋಡ್ ಹುಡುಗ ಜಶು ಡಾನ್ ಅಂತ ನಡೀತವನೆ ಕ್ಯಾಮ್ರಾ ಹಿಂದೆ. ಚಿರು ಬರಲಿಲ್ಲ ಇವತ್ತು, ಅವ್ನು ಅವ್ರ ಮನೇಲಿದ್ದಾನೆ. ಸೊ ಹಂಗಾಗಿ ವೈಭವ್ ಮಾತ್ರ ಬರೋಂಗಾಯ್ತು. ಯಾಕೋ ಚಿರು ಬರಲಿಲ್ಲ? ಅವನು ಅವ್ರ ಮನೆ ಹತ್ರ ಇದ್ದಾನಂತೆ. ಸೊ ಹಂಗಾಗಿ ಸ್ಟಾರ್ಟ್ ಮಾಡೋಣ. ನೀನೇ ಸ್ಟಾರ್ಟ್ ಮಾಡ್ತೀಯಾ? ನನ್ನ ಕಾಲು ಮರ್ಚ್ಕೊಂಡ್ಬಿಡ್ತೀನಿ ಗೈಸ್. ಹೂ ಇಸ್ ಮೈ ಫೇವರೆಟ್ ಆಕ್ಟರ್? ಅಪ್ಪು. ಕೇಳಿಸಿಲ್ಲ. ಅಪ್ಪು ಸುದೀಪ್, ಪುನೀತ್ ರಾಜ್ಕುಮಾರ್, ಡಾಕ್ಟರ್ ಕರೆಕ್ಟ್. ನಾನು ಅವ್ನ ಆನ್ಸರ್ ಹೇಳಿದ್ದು ಪುನೀತ್ ರಾಜ್ಕುಮಾರ್ ಅಂತ. ಪುನೀತ್ ರಾಜ್ಕುಮಾರ್ ಗೈಸ್ ಇವರ ಫೇವರೆಟ್ ಆಕ್ಟರ್. ನೆಕ್ಸ್ಟ್, ವಾಟ್ ಈಸ್ ಮೈ ಫೇವರೆಟ್ ಕಲರ್? ಬ್ಲೂ. ಕರೆಕ್ಟ್.
ಪರ್ಸನ್. ಬ್ರದರ್ ಅಣ್ಣ, ಇವ್ರ ಅಣ್ಣ guys. ನಂಗ್ ಗೊತ್ತು. ಹೌದು, ನಮ್ಮ ಅಣ್ಣ ಗೈಸ್ ನನ್ನ ಫೇವ್ರೆಟ್ ಹೀರೋ ಅಂತ ಬಂದಾಗ, ನನ್ನ ಫೇವ್ರೆಟ್ ಹೀರೋ ಅಂತ ಬಂದಾಗ ಅಪ್ಪು ಸರ್ ಬರ್ತಾರೆ. ನಮ್ಮ ಮನೇಲಿರೋ ಇಬ್ರು ಸರ್ ಫಿಲಿಮ್ ಆ್ಯಕ್ಟ್ರುಗಳು ನಮ್ಮ ಮನೇಲಿ ಇದ್ದಾರಲ್ಲ, ಅವರು ಇಷ್ಟ ನನಗೆ. ನಮ್ಮಪ್ಪ, ನಮ್ಮಣ್ಣ. ನನ್ನ ಫೇವ್ರೆಟ್ ಪರ್ಸನ್ ನಮ್ಮಣ್ಣ ಕೇಶವ್ ಗೌಡ. ನಾನು ತಿಳ್ಬೇಕಲ್ಲ, ವಾಟ್ ಈಸ್ ಮೈ ಫೇವ್ರೆಟ್ ಸಾಂಗ್? ನನಗೆ ನೀನು, ನಿನಗೆ ನಾನು. ಏನು ನನಗೆ ನಾನು ಹೇಳಿದ್ದೆ ನಿನ್ನ, ನಾನು ಎಷ್ಟೋ 3 months ಬಿಫೋರ್ ಹೇಳಿದ್ದೆ, ನಾನು 2 weeks ಬಿಫೋರ್. ನನ್ನ ಜೊತೆ ನಿನ್ನ ಕತೆ ಇಲ್ಲ ಇಲ್ಲ ರಾಂಗ್ 1 ಪಾಯಿಂಟ್ ಮೈನಸ್. ಹೋಯ್ತು 1 point. ಗೈಸ್ ಇವ್ಳು ವಿನ್ ಆದವ್ರಿಗೆ ಏನು ಕೊಡ್ತೀನಿ ಅಂತ ಹೇಳಿಲ್ಲ. ವಿನ್ ಆದವ್ರಿಗೆಲ್ಲ ಏನು ಕೊಡಲ್ಲ ನೋಡು. ಸೊ ನನ್ನ ಫೇವ್ರೆಟ್ ಸಾಂಗ್ ಭಾರತ್ ಮೂವಿದು ಗೈಸ್. ನಾನೇ ನೀನಂತೆ ನೀನಂತೆ ನೀನೇ, ನನ್ನ ಜೊತೆ ನಿನ್ನ ಕತೆ ಗೈಸ್. ಸಾರಿ, ಕೇಳಿ ಇವಾಗ. ವಾಟ್ ಇಸ್ ಮೈ ಫೇವ್ರೆಟ್ ಸಾಂಗ್? ಮಾಯಾವಿ, ಮಾಯಾವಿ ನೀನು. ವಾಟ್ ಈಸ್ ಮೈ ಡೇಟ್ ಆಫ್ ಬರ್ತ್? ನನ್ನ ಡೇಟ್ ಆಫ್ ಬರ್ತ್ ಏನು? 3 February 2012. ಕರೆಕ್ಟ್. ನಾನು 24 October. By mistake ನಾನು 24 ಅವ್ನ October. ಡೇಟ್ ಆಫ್ ಬರ್ತ್ ಏನಂತ ಬರ್ಕೊಂಡಿದ್ದಾರೆ ಗೊತ್ತಾ? ಸರಿ ಇವಾಗ ಕೇಳು. 24 ಅಂದ್ರೆ ಲಾಗ್ ಮಾಡಿ 24 ಅಂತ ಬರ್ದಿದ್ದಾನೆ ಗೈಸ್. ಅವ್ನಿಗೆ ಇವಾಗ 2 ವರ್ಷನಾ? ವೈಭವ್ಗಿನ್ನ 2 ವರ್ಷ ಗೈಸ್. ನಿಮ್ಮ ಬ್ಲಾಗರ್ ವೈಭವ್ಗೆ 2 ವರ್ಷ. ಸರಿ, ನೆಕ್ಸ್ಟ್ ಕ್ವಶ್ಚನ್. ವಿಚ್ ಇಸ್ ಮೈ ಫೇವ್ರೆಟ್ ಪೆಟ್? ಸಿಡ್ಸು. ಬಿಚ್ಚಮ್ಮ. ಅಯ್ಯೋ. ಇದೆ ಆನ್ಸರ್. ನಮ್ಮ ಮನೇಲಿ ಇತ್ತು. 3 2 ಲ್ಯಾಬ್. ಕರೆಕ್ಟ್. ಆದ್ರೆ 1 ಪಾಯಿಂಟ್ ಕ್ಯಾನ್ಸಲ್ ಗೈಸ್. 2 ಚಾನ್ಸ್ ಕೊಟ್ಟಿರೋದು. ನಂದು 1 ಪಾಯಿಂಟ್ ಕ್ಯಾನ್ಸಲ್. ನೀನು ಹೇಳಿಲ್ಲ ನನಗೆ. ಇಬ್ರದ್ದು ಒಂದು ಕ್ಯಾನ್ಸಲ್. ಕೇಳು. ನಾನು ನೀನು ಕೇಳಿಲ್ಲ, ಯಾವುದೋ ಕೇಳಿದ್ರು. ವಾಟ್ ಈಸ್ ಮೈ ಫೇವ್ರೆಟ್ ಪ್ಲೇಸ್? ನನ್ನ ಇಷ್ಟವಾದ ಜಾಗ ಯಾವುದು? ಮಲ್ಪೆ ಬೀಚ್. ಕರೆಕ್ಟ್. ಮಲ್ಪೆ ಬೀಚ್. ಅವ್ನ ಫೇವ್ರೆಟ್ ಪ್ಲೇಸ್ ಬಂದು ಮಲ್ಪೆ ಬೀಚ್. ಸ್ವಲ್ಪ ಜೋರಾಗಿ ಹೇಳು, ಅಲ್ಲಿ ಮಲ್ಪೆ. ಕೇಳಿಸಲ್ಲ. ಮಲ್ಪೆ ಬೀಚ್ ಗೈಸ್ ನನ್ನ ಫೇವ್ರೆಟ್ ಪ್ಲೇಸ್. ನನಗೆ ತುಂಬಾ ಇಷ್ಟ ಗೈಸ್. ನಾನು ಯಾವುದೇ ಬೀಚ್ಗೆ ಹೋದ್ರು ನನ್ನ ಲಾಗಲ್ಲಿ ಹೇಳಿದ್ದೀನಿ ನಿಮಗೆ. ಗೋಕರ್ಣ ನನ್ನೂ ಕರ್ಕೊಂಡು ಹೋಗ್ತಾನಂತೆ ಗೈಸ್. ನೋಡೋಣ ಕರ್ಕೊಂಡು ಹೋಗ್ತಾನ ಇಲ್ವಾ ಅಂತ. ಮಲ್ಪೆ ಕರ್ಕೊಂಡು ಹೋಗ್ತೀನಿ ಗೈಸ್. ಸೊ ನಾನು ಬರೀ ಬಾಯಲ್ಲಿ ಹೇಳೋದೇ ಆಯ್ತು ಗೈಸ್. ಸೊ ನನ್ನ ಫೇವ್ರೆಟ್ ಪ್ಲೇಸ್ ಮಲ್ಪೆ ಬೀಚ್. ನನ್ನ ಯೂಟ್ಯೂಬ್ ಚಾನಲ್ ಹೇಳಿದ್ದೀನಿ ಗೈಸ್. ನಾನು ಗೋಕರ್ಣಗೆ ಹೋಗಿರೋ, ಬಟ್ ನನಗೆ ಇಷ್ಟನೇ ಆಗಿಲ್ಲ ಗೈಸ್ ಅದು. ಸೊ ನನ್ನ ಫೇವ್ರೆಟ್ ಬೀಚ್ ಮಲ್ಪೆ ಬೀಚ್. ವಿಚ್ ಇಸ್ ಮೈ ಫೇವ್ರೆಟ್ ಕಲರ್? Five, ಪಿಂಕ್, 4, ನೋ. ಬ್ಲ್ಯಾಕ್. 3, 4, 2 seconds. ಕೇಳು. ವಾಟ್ ಈಸ್ ಮೈ ಫೇವ್ರೆಟ್ ಮೂವಿ? ನನ್ನ ಇಷ್ಟವಾದ ಮೂವಿ ಅದು. ಮಾರ್ಕ್. 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 ಸುದೀಪ್. ಮಗ ಯಾರು ಗೊತ್ತಾ? ದಿನ ಮಗ ನನ್ನ Very ಸ್ಟೈಲ್ good. ಗೊತ್ತಾ? ವಾಟ್ ಮೈ ಬ್ರದರ್ ಕಾಲ್ ಮೀ ಅಟ್ ಹೋಮ್? ನಿಮ್ಮಣ್ಣ ನಿಮಗೆ Yes. ಮೋನಿಶಾ. 5 4 3 2 1 point 1 cancel. ಕುಳ್ಳಿ. Time over. ಕುಳ್ಳಿಯತ್ತೆ ಗೈಸ್. ಕುಳ್ಳಿ ಅಂತ ಕರೀತಾರೆ ಗೈಸ್ ನಮ್ಮ ಅಣ್ಣ. ಸೊ 2 ಪಾಯಿಂಟ್ ಹೋಯ್ತು. ಕೇಳು. ನಾನು
ನನ್ ವಾಟ್ ಈಸ್ ಮೈ ಫೇವ್ರೆಟ್ ಆಕ್ಟರ್? ಹೂ ಇಸ್ ಮೈ ಫೇವ್ರೆಟ್ ಆಕ್ಟರ್? ಗೈಸ್ ನಿಮ್ ವೈಭವ್ ಅವ್ರ ಇಂಗ್ಲಿಷ್ ಮಸ್ತ್ ಗೈಸ್. ಈ ತರ ಅಜೀಬ್ ಮಾಡ್ತಾರೆ. ನನ್ನ ಇಷ್ಟವಾದ ಹೀರೋ ಯಾರು? ಆಕ್ಟರ್ ಕಿಚ್ಚ ಸುದೀಪ್. ನಾನು ಅದಕ್ಕೆ ಗೈಸ್ ಬಿಗ್ ಬಾಕ್ಸ್ ನೋಡೋದು. ನೀನೇ ಕೇಳಬೇಕು ಇವಾಗ, ಸುಮ್ಮನೆ ಕುತ್ಕೊಂಡ್ಬಿಟ್ಟು. ವಾಟ್ ಇಸ್ ಮೈ ಡೇಟ್ ಆಫ್ ಬರ್ತ್? ಗೈಸ್ ಹಿಂದೆ ಜಶು ಹೇಳ್ಕೊಡ್ತಿದ್ದ ನಿಮ್ಗೆ. ಇವಾಗ ಅವ್ನಿಗೇನೋ ತೋರಿದ್ರೆ ನಂಗೆ ನಿಜವಾಗ್ಲೂ ಅರ್ಥ ಆಗಿಲ್ಲ. ನನಗೆ ಗೊತ್ತು ಗಾಯ್ಸ್. ಸುಮ್ಮನೆ ಜಶು. 29 2011 ನವೆಂಬರ್ 26. ಇರೋ ನಿಮಿಷ ಇರೋ 20 ನವೆಂಬರ್ 20 ಗೈಸ್ 2011. ಇವನ್ನೆಲ್ಲ ನನ್ಗೆ ಇಷ್ಟು ಅಂತ ಹೇಳ್ಬಿಡ್ತೀವಿ ನಿಮ್ಗೆ. ನೋಡಿ ಗೈಸ್, ಶಿ ಮರ್ತೋಗೈತು ಮೆಮೊರಿ ಪವರ್. ಕೇಳ್ತಾನೆ ಇದು. ನೀನೆ ಕೇಳ್ತೀನಿ. What is my mom calls me in nickname? ಅಪ್ಪು. ತುಂಬಾ ಎಮೋಷನಲ್ ಆದಾಗ ನನ್ನ ಮೇಲೆ ಒಂಥರ ಒಳ್ಳೆ ಕಾಳಜಿ ಬಂದಾಗ ಅಪ್ಪು ಅಂತ ಕರೀತಾರೆ. ಇಲ್ಲಾಂದ್ರೆ ಅವ್ರ ಅಮ್ಮ ಕೋಪದಲ್ಲಿದ್ದಾಗ ಏನೇನ್ ಹೇಳ್ತಾರೆ ಗೊತ್ತಾ? ಎರಡೇ ಗೈಸ್, ಇಡಿಯಟ್, ರಾಸ್ಕಲ್. ರಾಸ್ಕಲ್. ಇನ್ನ ಬರ್ತದೆ ಬಟ್ ಹೇಳಲ್ಲ ನಾನು ಅದ್ರಲ್ಲಿ. ಅವ್ರ ಅಮ್ಮ ನೀಟಾಗಿ ಹೇಳ್ತಾರೆ ಇಡಿಯಟ್, ರಾಸ್ಕಲ್ ಅಂತಾರೆ. ಚೆನ್ನಾಗಿರುತ್ತೆ. ಪ್ರಿಂಟ್ ಕೊಡು. ಕೇಳಿ ನೀವು, ನನ್ನ ಮಾತು ಹೇಳ್ಕೊಂಡಿಲ್ಲ ಅದರಲ್ಲಿ. ವಾಟ್ ಈಸ್ ಮೈ ಫೇವ್ರೆಟ್ ಪ್ಲೇಸ್? 5 4 3 2 1 ಇರು. ನನ್ನ ಫೇವ್ರೆಟ್ ಪ್ಲೇಸ್ ಯಾವುದು? ಇದು ಯೋಚಿಸ್ತಿದ್ದೀವಿ. Which is my favorite place? ಥೈಲ್ಯಾಂಡ್ ಗೈಸ್. ಹೌದು guys, Thailand. ಹೆಂಗೆ ಥೈಲ್ಯಾಂಡ್ ಮೇಡಮ್? ಥೈಲ್ಯಾಂಡ್ ನಮ್ಗೆಲ್ಲ ಇಲ್ಲಪ್ಪ, ನಮ್ಗೇನಿರೋದು ಬೀಚ್. ಇಲ್ಲ ಗೈಸ್, ಹೋಗ್ಬೇಕು ಥೈಲ್ಯಾಂಡ್ ಹೋಗ್ತೀನಿ ಅದಿಷ್ಟು. ಥೈಲ್ಯಾಂಡ್ ತಾಯಿನಾಡು. ಹೇಳಿ ಮಕ್ಕಳು. ನೀನೇ Who's my favorite person in my family? ಅವ್ರ ತಂಗಿ ಗೈಸ್, ಗೊಂಬೆ. ನಾನು ಲಾಗಲ್ಲಿ ಹೇಳಿದ್ದೀನಿ ಇಷ್ಟೊಂದು ಸತಿ. ನಾನು ಲಾಗಲ್ಲಿ ಬಂದವಳೆ. ನಂದೇ ಫಸ್ಟ್ ಬ್ಲಾಗಲ್ಲಿ ನಿನ್ನ ತಂಗಿ ರಿಲೀಸ್ ಆಗಿದ್ದು. ಫಸ್ಟ್ ನನ್ನ ಬ್ಲಾಗಲ್ಲಿ ಬಂದ್ಮೇಲೆ ನಿನ್ನ ಬ್ಲಾಗಲ್ಲಿ ತೋರಿಸಿ. ಇಲ್ಲ ಮುಚ್ಚು. ಅವ್ರು ನೋಡ ನನಗೆ ಗೈಸ್ ಯಾರು ಆ ಚಾನಲಲ್ಲಿ ಬಂತು ಅಂತ ಹೇಳಿ ಫಸ್ಟ್ ನೀವು. ನನ್ನ ತಂಗಿ ನಾನು ಇದ್ರಲ್ಲಿ ಕಮೆಂಟ್. ನೀನು ಯಾವ ಲಾಗಲ್ಲಿ ಹೇಳಿದ್ದು? ಹೇಳಿದ್ದೀನೋ ಗೊಂಬೆ ಅಂತ. ಗೊಂಬೆ ಅಂತ ನೀವು ಫೇಸ್ ರಿವೀಲ್ ಮಾಡಿರ್ಲಿಲ್ಲ ತಾನೇ? ರಿವೀಲ್ ಮಾಡಿದ್ದೀನಿ. ಓಕೆ ಗೈಸ್ ನೋಡ್ಬಿಟ್ಟು ಹೇಳಿ. ನೆಕ್ಸ್ಟ್ ನೀನೇ ಕೇಳಬೇಕು. ತಾಯಿನಾಡು ಆದ್ಮೇಲೆ ನಾನು ಕೇಳಿದ್ ನಿನ್ನ, ನೀನಿಂದ ಕೇಳಿಲ್ಲ. ವಾಟ್ ಈಸ್ ಮೈ ಬ್ಲಡ್ ಗ್ರೂಪ್? ಅಂದ್ರೆ ರಕ್ತದ ಬಿ ಪ್ಲಸ್. ರಾಂಗ್. ಸಿ ಪ್ಲಸ್. ಸಿ ಪ್ಲಸ್ ಅಂತ. ಬಿ ಪ್ಲಸ್. ಗೈಸ್ ನಾನು ಹೇಳಿದೆ ಫಸ್ಟ್ ಬಿ ಪ್ಲಸ್ ಅಂತ. ಕರೆಕ್ಟ್, ಬಿ ಪ್ಲಸ್. ಫಸ್ಟ್ ಬಿ ಪ್ಲಸ್ ಗೈಸ್ ನಾನು ಹೇಳಿದ್ದು. Which is my favorite sports? I like more. ಕಬಡ್ಡಿ. Correct guys. What is my sports I like most to play? Throw ball. Wrong. Volleyball. ರಾಂಗ್. ನನ್ಗೆ ಇರೋದು ಇಷ್ಟನೇ ಆಗಲ್ಲ ಅದು. Cricket. ರಾಂಗ್. ಅರೇ ಹೇಳ್ಕೊಡೋಣ ಮುಂಚೆ ನೀನು. ಥ್ರೋ ಬಾಲ್ ಹೇಳಿದ್ದಲ್ಲ. ಥ್ರೋ ಬಾಲ್. ಥ್ರೋ ಬಾಲ್ ಅಲ್ಲ, ಫುಟ್ಬಾಲ್. ಥ್ರೋ ಬಾಲ್, ವಾಲಿಬಾಲ್, ಕ್ರಿಕೆಟ್ ಎಲ್ಲ ಹೋಗ್ಬಿಟ್ಲು. ಎಲ್ಲ ನೋಡ್ಕೊಳ್ಳು. ಲಾಸ್ಟ್
ಲಾಸ್ಟ್ ಇನ್ನೊಂದು ಉಳ್ಕೊಂಡೈತೆ ವಾಟ್ ಇಸ್ ಮೈ ಡ್ರೀಮ್? ಯೂಟ್ಯೂಬರ್. ನಂದು ಅವಳದು ಒಂದೇ ಡ್ರೀಮ್. ನೀನು ಎಷ್ಟು ಇಟ್ಕೊಂಡಿದ್ದೆ ಕ್ವಶನ್ಸು? ನಾನು 12 ಅಷ್ಟೇನು ಆಯ್ತಾ ನಿಂದು? ಮತ್ತೆ ಇನ್ನೆಷ್ಟು ಇತ್ತು? ಇಲ್ಲ ನಂದು ಇನ್ನ 2 ಐತೆ. ಏ 2 ಹೆಂಗ್ ಬಂತು ನಿನಗೆ? ವಾಟ್ ಇಸ್ ಮೈ ಬ್ಲಡ್ ಗ್ರೂಪ್ ನಾನು ಕೇಳಿಲ್ಲ ಇನ್ನ. ಇನ್ನು ಒಂದೇ 2 ಐತೆ ಇನ್ನು. ನಿಂದಿನ 2 ಐತೆ. ಕೇಳು ಮತ್ತೆ. ವಾಟ್ ಈಸ್ ಮೈ ಡ್ರೀಮ್? ನನ್ನ ಕನಸು. ಇವನ್ ಕನ್ಸು ಬಂದ್ಬಿಟ್ಟು ಇವ್ರ ಡ್ಯಾಡಿ ಮಮ್ಮಿಗೆ ಒಂದು ಹೆಸರು ತರಬೇಕು ಅನ್ನೋದು ಫಸ್ಟ್ ಕನಸು. ಸೆಕೆಂಡು ಯೂಟ್ಯೂಬರ್ ಆಗಬೇಕು, ದೊಡ್ಡ ಮಟ್ಟಿಗೆ ಬೆಳಿಬೇಕು ಅನ್ನೋದು ಒಂದು ಸೆಕೆಂಡ್ ಕನಸು. ಥರ್ಡ್ ಕನಸು ಬಂದ್ಬಿಟ್ಟು ಥರ್ಡ್ ಕನಸು ಎರಡೇ ಕನಸು. ವಾಟ್ ಇಸ್ ಮೈ ಬ್ಲಡ್ ಗ್ರೂಪ್? AB+. AB ಪಾಸಿಟಿವ್. AB ಪಾಸಿಟಿವ್. ಕರೆಕ್ಟ್. ನೀನೇ. ವಾಟ್ ಈಸ್ ಮೈ ಬೆಸ್ಟಿ ಕಾಲ್ಸ್ ಮೀ? ವೈಭವ್. ಅದೇ ವೈಭವ್ ಅಷ್ಟೇ. ಅಷ್ಟೇ ಕರೆ. ಅಷ್ಟೇ ಕ್ವಶನ್ಸ್ ಆಯ್ತು ನಂದು. ವಾಟ್ ಐ ಕಾಲ್ ಮೈ ಬೆಸ್ಟು? ವಾಟ್ ಮೈ ಬೆಸ್ಟ್ ಕಾಲ್ಸ್ ಮೀ? ಮೋನಿ. ಅದನ್ನ ಜೋರ ಕೇಳೋದು. ಮೋನಿಶಾ ಗೈಸ್, ನಾನು ಹೇಳೋದು ಮೋನಿಶಾ. ಮೋನಿಶಾ, ಮೋನಿ, ಉಚ್ಚಿ ಇದೆಲ್ಲ ಬರುತ್ತೆ. ಹುಚ್ಚಿ ಹೇಳೋದಷ್ಟೇ, ಇಷ್ಟು ಯೂಸ್ ಮಾಡಲ್ಲ. ತಿಕ್ಲು. ತಿಕ್ಲಿಗೆ ಹಿಡ್ದಾಯ್ತಾ ಅಂತಾರೆ. ಹಾಂ, ಈಗ ನಿನ್ಗೊಂದು ಕ್ವೆಶನ್ ನನ್ನ ಕಡೆಯಿಂದ ನಿನಗೆ ಏನು ಏನೇನಾಗಿದೆ, ನಾನು ಏನಾಗಬೇಕು ನಿನಗೆ ಅನ್ನೋದು ಎಲ್ಲರಿಗೂ ಕ್ಲಾರಿಟಿ. ಫ್ರೆಂಡ್, ಬೆಸ್ಟಿ ಅಷ್ಟೇ ಗೈಸ್. ಬೆಸ್ಟಿ ಫ್ರೆಂಡ್, ಬೆಸ್ಟ್ ಫ್ರೆಂಡ್. ನಾವು ಹೇಳಬೇಕು ಅಂದರೆ ನಾವೆಲ್ಲ ಬೆಳೆದಿದ್ದು ಒಂದೇ ರೋಡಲ್ಲಿ, ಹುಟ್ಟಿ ಬೆಳೆದಿದ್ದು ಆಡಿದ್ದು ಎಲ್ಲ ಈ ಒಂದೇ ರೋಡಲ್ಲಿ. ಹಂಗಾಗಿ ನಾನು ವೈಭವ್ ಚೈಲ್ಡ್ಹುಡ್ ಫ್ರೆಂಡ್ಸ್. ನಿನಗೆ ನನ್ನ ಬಗ್ಗೆ ಏನಾದರೂ ಹೇಳೋಕ್ಕೆ ಇಷ್ಟ ಇದೆಯಾ? ತುಂಬ ಇದೆ ಗೈಸ್, ನನಗೆ ಇಷ್ಟ ಹೇಳ್ತೀನಿ. ನಂಗೆ ತುಂಬ ಹೆಲ್ಪ್ ಮಾಡಿದ್ದಾಳೆ. ಸೊ ಒಳ್ಳೆ ಬೆಸ್ಟ್ ಫ್ರೆಂಡ್ ಗೈಸ್. ಇಂಥ ಸ್ನೇಹಿತೆ ಯಾರಿಗೂ ಸಿಕ್ಕಲ್ಲ ಅಂದ್ಕೊಳ್ತೀನಿ. ನನ್ನ ಲೈಫಲ್ಲಿ ಸಿಕ್ಕಿರೋದು ನನ್ನ ಲಕ್ಕಿ ಅಂತ. ನಾನು ಹೇಳಬೇಕು ಅಂದರೆ ಅವನ ಬಗ್ಗೆ ನಾವು ಹೇಳೋಷ್ಟು ನಾವು ಮಾಡಿದ್ದೀವಿ. ಅದರಲ್ಲಿ ಇಷ್ಟ ಆದ್ರೆಲ್ಲ ಇಷ್ಟು ಒಂದು ಲೈನ್ ಆದರೂ ಹೇಳೋಷ್ಟು ನಮಗೆ ಅವನ ಬಗ್ಗೆ ನನಗೆ ಎಕ್ಸ್ಪ್ಲೇನ್ ಆಗಲಿ ಮಾಡೋಕ್ಕೆ ಇಲ್ಲ. ಯಾಕಂದರೆ ಅವನ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಒಂದು ದಿವಸ ಅಲ್ಲ, 24 ಅವರ್ಸಲ್ಲಿ ಒಂದು 3 ಡೇಸು ಇಲ್ಲ 5 ಡೇಸೋ ಬೇಕಾಗುತ್ತೆ ಅವನ ಬಗ್ಗೆ ಹೇಳಬೇಕು ಅಂದರೆ. ನನಗೆ ಏನು ತುಂಬ ಕೋಪ ಇದ್ದಾಗ ಬರ್ತಾನೆ, ಬೈದ್ಬಿಟ್ರೆ ಇವಾಗ ಆ್ಯಕ್ಚುಲಿ ಏನು ಅಂತ ಅಂದರೆ, ಈಗ ನಾವು ಕೋಪದಲ್ಲಿದ್ದು ನಮ್ಮ ಮುಂದೆ ಯಾರಾದರೂ ಬಂದಾಗ ನಾವು ಬೈದ್ಬಿಟ್ರೆ ಅವ್ರಿಗೊಂಥರ ಹರ್ಟ್ ಆಗುತ್ತೆ. ನಾವು ಸಮಾಧಾನ ಮಾಡೋಕ್ಕೆ ಹೋಗ್ತೀವಿ, ಸಮಾಧಾನ ಮಾಡಿದಾಗ ನಮಗೇನೆ ಇದು ಮಾಡಿಬಿಟ್ರಾ ಅನ್ನೋ ಒಂದು ಮೈಂಡ್ಸೆಟ್ ಬರುತ್ತೆ. ನಮಗೆ ಬೈದ್ಬಿಟ್ರಾ ನಾವೇನಕ್ಕೆ ಹೋಗಬೇಕು ಅನ್ನೋ ಮೈಂಡ್ಸೆಟ್ ಇದ್ದಾಗ ಇವನಿಗೆ ಯಾವ ಥರದ್ದೂ ಇಲ್ಲ. ಅವನಿಗೆ ಏನು ಅಂದರೆ ನಾನು ಯಾವುದೇ ಥರ ಸಪ್ಪಕ್ಕಿದ್ರೆ ಆಗಲಿ ಕೋಪದಲ್ಲಿದ್ದರೆ ಆಗಲಿ ಸಮಾಧಾನ ಮಾಡ್ತಾನೆ ಬಂದು, ಹಂಗಾಗ್ಬೇಡ, ಯಾಕೆ ಹಂಗಿದ್ಯಾ, ಹೋಗುತ್ತೆ, ಬ್ಯಾಡ್ ಟೈಮ್ಸ್ ಹೋಗಬೇಕು, ಗುಡ್ ಟೈಮ್ಸ್ ಬರುತ್ತೆ, ನಿನಗೂ ಒಂದು ಟೈಮ್ ಅನ್ನೋದು ಬರುತ್ತೆ ಅಂತ ಹೇಳ್ತಾನೆ. ನಾನು ಎಷ್ಟೇ ಬೈದರೂ ನಾನೇ ಬೇಕು ಅಂತಾನೆ ನನಗೂ ಅಷ್ಟೇ. ಅವನೆಷ್ಟೇ ದೂರ, ನೀವು ನಂಬ್ತಿರೋ ಇಲ್ಲೋ, ನಾನು ಎಷ್ಟೇ ಜನದ ದೂರ ಆಗಿರ್ಬೋದು, ನನ್ನ ಅವನ ದೂರ ಮಾಡೋಕ್ಕೆ ಯಾರಿಗೂ ಆಗಿಲ್ಲ. ಒಂದು ನನ್ನ ಕಡೆಯಿಂದ ಅವನು ದೂರ ಮಾಡೋಕ್ಕೆ ತುಂಬ ಜನ ಬಂದರು ಅಲ್ಲ. ನಮ್ಮ ಲೈಫಲ್ಲಿ ಅವನ ದೂರ ಮಾಡೋಕ್ಕೆ ತುಂಬ ಜನ ಬಂದರು ಗೈಸ್. ಎಷ್ಟು ಜನ ಅಂದರೆ ನಾವಿಬ್ಬರು ದೂರನೇ ಆಗ್ಬಿಟ್ವಿ ಅನ್ನೋ ಸ್ಟೇಜಲ್ಲಿ ಇದ್ದಾಗೂ ಒಂದು ನಾನು ಬಿಟ್ಕೊಡಲ್ಲ, ಇನ್ನೊಂದು ಅವ್ನು ಬಿಟ್ಕೊಡಲ್ಲ. ಇಬ್ಬರು ಯಾಕೆ ಅಂದರೆ ಫ್ರೆಂಡ್ಸ್ ಅಂದಾಗ ಹಂಗಿರಬೇಕು ಗೈಸ್. ಫ್ರೆಂಡ್ ಅಂದಿದ ತಕ್ಷಣ ಒಂದು ಹೆಸ್ರಿಗೆ ಫ್ರೆಂಡ್ಸ್ ಅನ್ನೋದೇ ಇರಬಾರ್ದು. ನನಗೇನೇ ಆದರೂ ನಾನು ಅವನ ಹತ್ರ ಶೇರ್ ಮಾಡ್ತೀನಿ. ಅವ್ನಿಗೇನೇ ಆಯಿತಾ, ಏನಾದರೂ ತುಂಬ ಏನಂತಾರೆ ಟೆನ್ಷನಲ್ಲಿದ್ನ, ಅವ್ನಿಗೆ ಯಾರೂ ಇಲ್ಲ ಹೇಳ್ಕೊಳಕ್ಕೆ ಅಂದಾಗ ನಾನು ಒಬ್ಬಳೇ ಅಂತ ಹೇಳಲ್ಲ. ಅವ್ನ ಲೈಫಲ್ಲೂ ತುಂಬ ಜನ ಇದ್ದಾರೆ. ತುಂಬ ಜನ ಇಲ್ಲ ಗೈಸ್, ಬೆಸ್ಟ್ ಅಂತ ಹೇಳೋದು.
ಎಷ್ಟೇ ಆದರೂ ಫ್ರೆಂಡ್ಸ್ ಅಂದಾಗ ಇವನಿಗೂ ಇರ್ತಾರೆ ಅಲ್ವಾ ಗೈಸ್, ಅವ್ರಿಗೂ ಇಂಪಾರ್ಟೆನ್ಸ್ ಕೊಡ್ತಾನೆ, ನಾನು ಒಬ್ಳಿಗೆ ಅಂತ ಇಲ್ಲ. ಆ ಥರ ಒಂದು ಮೂಡಲ್ಲಿದ್ದಾಗ ಅವ್ನು ನನ್ನ ಹತ್ರ ಮಾತ್ರ ಹೇಳ್ಕೊತಾನೆ. ಅವ್ನಿಗೆ ಏನೇ ಥರ ಪ್ರಾಬ್ಲಮ್ಸ್ ಇದ್ದರೂ ನನ್ನ ಹತ್ರ ಬಂದು ಹೇಳ್ಕೊತಾನೆ. ಅದನ್ನು ನನಗೆ ಆದಷ್ಟು ನಾನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಥವಾ ನನ್ನದೇ ಯಾವುದೇ ಥರ ಪ್ರಾಬ್ಲಮ್ಸ್ ಆಯಿತಾ, ನನಗೆ ಏನೋ ಒಂದು ತುಂಬ ಕಾಡ್ತಿದೆಯಾ, ಅಥವಾ ನನಗೇನಾದರೂ ತುಂಬ ಅಂದರೆ ತುಂಬ ಯಾರ ಹತ್ರನೂ ಹೇಳ್ಕೊಳಕ್ಕೆ ಆಗಿಲ್ಲ ಅನ್ನೋದನ್ನ ವೈಭವ್ ಹತ್ರನೂ ಹೇಳ್ಕೊಂಡಿದ್ದೀನಿ ನಾನು. ನನ್ನ ಫ್ರೆಂಡ್ಸದು ಅಷ್ಟೇ, ಅವರು ನನ್ನ ನಂಬಿ ಹೇಳಿರ್ತಾರೆ, ನಾನು ಅವ್ರ ಹತ್ರ ಹ್ಞೂ ಸರಿ ಯಾರ ಹತ್ರನೂ ಹೇಳಲ್ಲ ಅಂತಲೂ ಹೇಳಿರ್ತೀನಿ. ಆದರೆ ನಾನು ವೈಭವ್ ಹತ್ರ ಪ್ರತಿಯೊಂದೂ ಡೇಯಿಂದ ಹಿಡಿದು ಡೇವರೆಗೂ ಏನಾಗುತ್ತೆ ಅಂತ ಪ್ರತಿಯೊಂದೂ ನನಗೆ ಹೇಳ್ತೀನಿ ಅವನಿಗೆ. ಇವತ್ತಿನವರೆಗೂ ನನ್ನಲ್ಲಿ ನಾನು ಒಂದೇ ಒಂದು ಮುಚ್ಚಿಟ್ಕೊಂಡಿರೋ ವಿಷಯ ಏನೂ ಇಲ್ಲ. ಆಲ್ಮೋಸ್ಟ್ ಅವ್ನಿಗೆಲ್ಲ ಗೊತ್ತು. ನಾನು ಏನು ಅಂದರೆ ಒಂದೊಂದು ನಾನು ಮುಚ್ಚಿಟ್ಟಿರ್ಬೋದು ಅವನ ಹತ್ರ, ನನಗೆ ಗೊತ್ತಿರೋಂಗೆ ನಾನು ಮುಚ್ಚಿಟ್ಟಿದ್ದೀನಿ. ಒಂದೊಂದು ನಾನು ಮುಚ್ಚಿಟ್ಟಿದ್ದೀನಿ. ಅವನು ಅಷ್ಟೇ, ಅವ್ರ ಮನೇಲಿ ಏನಾದರೂ ಆದರೆ ಅದನ್ನು ಹೇಳ್ಕೊಳ್ಳಲ್ಲ ನನ್ನ ಹತ್ರ ಬಂದು. ಅವನಿಗೆ ಅವ್ರ ಫ್ರೆಂಡ್ಸ್ ಎಲ್ಲ ಏನಾದರೂ ಅಂದ್ರೆ ಆ ಥರ ಆದರೆ ನನ್ನ ಹತ್ರ ಹೇಳ್ಕೊತಾರೆ. ನಾನು ಅಷ್ಟೇ, ನಮ್ಮ ಮನೇಲಿ ಏನಾದರೂ ಆದರೆ ಅದನ್ನು ಅವನ ಹತ್ರ ನಾನು ಹೇಳ್ಕೊಳ್ಳಲ್ಲ. ಇದೊಂದು ಬಿಟ್ಟರೆ ನಮ್ಮಿಬ್ಬರಲ್ಲಿ ಇನ್ನೆಲ್ಲ ಶೇರ್ ಮಾಡ್ತೀನಿ. ಯಾಕೆ ಅಂದರೆ ಪರ್ಸ್ನಲ್ ಆಗಿ ನಾವು ಯಾವತ್ತೂ ಮಾತಾಡಲ್ಲ. ಯಾಕೆ ಅಂದರೆ ನಮ್ಮ ಪರ್ಸ್ನಲ್ ಆಗಿ ಎತ್ಕೊಂಡು ಹೋದರೆ ನನಗೂ ಅವನಿಗೂ ಕ್ಲಾಶಸ್ ತುಂಬ ಬರುತ್ತೆ. ಅವಾಗ ಅವ್ರ ಮನೇಲೇ ಹಿಂಗೆ ಹೇಳಿದ್ರು, ನಮ್ಮ ಮನೇಲೂ ಹಿಂಗೆ ಹೇಳಿದ್ರು, ನಾವು ಯಾಕೆ ಜೊತೆಯಲ್ಲಿರಬೇಕು ಅಂತ ಒಂದು ಮೈಂಡ್ ಸೆಟ್ ಬರುತ್ತೆ ಇಬ್ರಿಗೂ. ಸೊ ನಾನು ಆದಷ್ಟು ಅದನ್ನು ಅವಾಯ್ಡ್ ಮಾಡ್ತೀನಿ. ನಮ್ಮ ಮನೇಲಿ ಏನಾದರೂ ಆಗೋದನ್ನು ನಾನು ಯಾವತ್ತೂ ಅವ್ನಿಗೆ ಹೇಳ್ದೋಳೆ ಅಲ್ಲ. ಅವ್ರ ಮನೇಲಿ ಏನಾಗತ್ತೋ ಅದನ್ನು ನನ್ನ ಹತ್ರ ಒಂದು ವಿಷಯನೂ ಅವ್ನು ಹೇಳಿಲ್ಲ. ಸೊ ನಮ್ಮ ಲೈಫಲ್ಲಿ ತುಂಬ ಜನ ಬಂದರು, ತುಂಬ ಜನ ಟ್ರೈ ಮಾಡಿದ್ರು, ನಾವು ಸಪ್ರೇಟ್ ಆಗಿಲ್ಲ. ಒಂದು ನಿಮಿಷ. ಸೊ ವಯಸ್ಸಿಲ್ಲ, ನಮ್ಮ ಅಜ್ಜಿ ಕರೆದ್ರು, ಅದಕ್ಕೆ ಹೋದೆ. ಅದೇ ಹೇಳಬೇಕು ಅಂದರೆ ನಾವು ಯಾವತ್ತೂ ಆ ಥರ ಮಾತಾಡ್ದಿರಲ್ಲ. ಇನ್ನೆಷ್ಟೇ ಜನ ಬಂದರೂ ದೂರ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅವನಿಗೂ ಗೊತ್ತಿಲ್ಲ ಅವನೇನಂತಾನೋ. ನಾನು ಹೇಳಿದ್ದೀನಿ ಅವನ ಬಗ್ಗೆ. ಅವ್ನು ಒಂದೇ ಮಾತಲ್ಲಿ ಮುಗ್ಸೋದು ಗೈಸ್, ಅವನೊಂದೇ ಮಾತಲ್ಲಿ ಮುಗ್ಸೋದು. ನನಗೆ ಅಷ್ಟು ಉದ್ದ ಹೇಳಕ್ಕೆ ನಂಗೆ ಇಷ್ಟ ಆಗಲ್ಲ ಗೈಸ್. ನನಗೆ ಯಾರನ್ನ ಇದ್ರೆ ಮಾತಾಡೋಕ್ಕೆ ನರ್ವಸ್ ಆಗಿಬಿಡ್ತೀನಿ. ಸೊ ಇಷ್ಟು 3 ಜನ ಇದ್ದಾರೆ ಇಲ್ಲಿ, ಅದಕ್ಕೆ ಒಂಥರ ಶೈ ಆಗ್ತೈತೆ. ಶೈ ಅನ್ನೋದು ಒಂದು ಹೇಳಬೇಕು ಅಂದರೆ ಗೈಸ್, ಶೈ ಅನ್ನೋದು ಇರಬಾರ್ದು. ಈಗ ನಾವು ವ್ಲಾಗ್ ಮಾಡೋದೇನಕ್ಕೆ, ನಮ್ಮಲ್ಲಿ ಏನೇನಾಗುತ್ತೆ ಅದನ್ನು ಓಪನ್ ಆಗಿ ನಾವು ಜನರಿಗೆ ತೋರಿಸ್ಬೇಕು ಅಂತ. ನನಗೂ ಫಸ್ಟು ಏನು ಆಗ್ತಿತ್ತು, ನರ್ವಸ್ ಆಗ್ತಿತ್ತು, ತುಂಬ ಭಯ ಆಗ್ತಿತ್ತು ಹಿಂಗೆ ಮಾತಾಡೋದು ಜನರ ಮುಂದೆ, ಏನು ಅನ್ಕೊಂತಾರವರು ಅಂತ. ಆಮೇಲೆ ಅನ್ನಿಸ್ತು ನಾವು ಇಷ್ಟೊಂದು ಭಯ ಪಟ್ಟರೆ ವ್ಲಾಗ್ಗೆ ಮಾಡೋಕ್ಕಾಗಲ್ಲ ನಮ್ಮ ಕೈಲಿ. ಆ ವ್ಲಾಗ್ ಮಾಡ್ತಾ ಇದ್ದೀವಿ ಅನ್ನೋದು ಬದಲು ನಮ್ಮ ಲೈಫ್ನ ನಾವೇ ರೀಸ್ಟಾರ್ಟ್ ಮಾಡ್ತಾ ಇದ್ದೀವಿ, ನಾವೇ ಬೇರೆಯವ್ರಿಗೆ ತೋರಿಸ್ತಾ ಇದ್ದೀವಿ ನಮ್ಮ ಲೈಫ್ ಹಿಂಗಿದೆ, ನಮ್ಮ ಲೈಫ್ ಎಷ್ಟು ಚೆನ್ನಾಗಿ ಓಡ್ತಿದೆ ಅನ್ನೋದನ್ನ ನಾವು ಮುಂದೆ ಹೇಳ್ತಾ ಇದ್ದೀವಿ. ಅದಕ್ಕೆ ಯಾವತ್ತೂ ನಾವು ನರ್ವಸ್ ಫೀಲ್ ಆಗಬಾರ್ದು. ಹೇಳಬೇಕು ಅಂದರೆ ಇವನಿಗೂ ನರ್ವಸ್ ಆಗಬಾರ್ದು ಫಸ್ಟ್ ಆಫ್ ಆಲ್. ನನ್ನ ಯೂಟ್ಯೂಬಲ್ಲಿ ಎಷ್ಟು 4-5 ವಿಡಿಯೋ ಹಿಂಗೆ ಕಟ್ ಮಾಡಿದ್ದೀನಿ ಅಂದರೆ, ಇವಾಗ ಎಷ್ಟೊಂದು ಜನ ಕೂತಿರ್ತಾರೆ, ಅವ್ರ ಮುಂದೆ ಮಾತಾಡೋಕೆ ಹೋಗ್ಬಿಟ್ಟು ಫುಲ್ಲು ನರ್ವಸ್ ಆಗಿಬಿಡ್ತೀನಿ. ಆವಾಗ ಆಚೆ ಬಂದುಬಿಡ್ತೀನಿ. ಅದೆಷ್ಟು ಲಾಗ್ಗಳು ಬಿಟ್ಟಿದ್ದೀನೋ ಹಿಂಗೆ ಕಟ್ ಮಾಡಿಬಿಟ್ಬಿಟ್ಟಿದ್ದೀನಿ. ನನ್ನ ಬಗ್ಗೆ ಇನ್ನೇನಾದರೂ ಇದ್ರೆ ಹೇಳ್ಬಿಡು. ಏನಿಲ್ಲ ಗೈಸ್, ಒಳ್ಳೆ ಬೆಸ್ಟಿ ನಂಗೆ ಸಿಕ್ಕಿರೋದು ಲಕ್ಕು. ಅಂದರೆ ಇವಳೆಲ್ಲ ಹೇಳಿದಾರೆ ಗೈಸ್, ಏನು ಅಂತದ್ದು ನಾವು ಎಲ್ಲ ಶೇರ್ ಮಾಡ್ತೀನಿ ನಾನು. ಅಂದರೆ ಒಂದು ಮನೇಲಿ ಏನೋ ಒಂದು ಪರ್ಸ್ನಲ್ ಏನೇನು ಇದ್ದರೆ ನಾವು ಏನೂ ಶೇರ್ ಮಾಡ್ಕೊಡಕ್ಕೆ ಹೋಗಲ್ಲ. ಸೊ ಅಷ್ಟೇ. ಹೌದು ಗೈಸ್, ನಾನು ಇವಾಗೂ ಹೇಳೋದಿಷ್ಟೇ, ಯಾರೇ ಏನೇ ಟ್ರೈ ಮಾಡಬೇಕಾ ನಮ್ಮಿಬ್ರು ದೂರ ಮಾಡೋಕ್ಕೆ ಅಂದರೆ ದೂರ ಮಾಡೋಕ್ಕಾಗಲ್ಲ. ನಾವು ವ್ಲಾಗಲ್ಲೇ ಹೇಳ್ತಾ ಇದ್ದೀವಿ. ಯಾಕೆ ಅಂದರೆ ನಾನು ಮಾತಾಡೋದು ಅವ್ರ ಮನೇಲಿ ಎಲ್ಲರಿಗೂ ಗೊತ್ತು ಅಲ್ವಾ. ನಮ್ಮ ಮನೇಲೂ ಅಷ್ಟೇ, ನಾನು ಅವನ ಹತ್ರ ಮಾತಾಡೋದು ಎಲ್ಲರಿಗೂ ಗೊತ್ತು. ನಾವು ಯಾರ ಹತ್ರನೂ ಮುಚ್ಚಿಟ್ಟು ನಾವು ಮಾತಾಡ್ತಿಲ್ಲ. ನಮ್ಮ ಮನೇಲೂ ಗೊತ್ತು ನಾನು ಅವನ ಹತ್ರ ಮಾತಾಡ್ತಾ ಇದ್ದೀನಿ ಅಂತ, ಅವ್ರ ಮನೇಲೂ ಗೊತ್ತು ನಾನು ಮಾತಾಡ್ತಾ ಇದ್ದೀನಿ ಅಂತ. ಅವ್ರ ಮನೇಲೂ ಗೊತ್ತು ನಾನು ಎಷ್ಟು ಗುಡ್ಲಿ ಫ್ರೆಂಡಾಗಿ ನಾನು ಅವನ ಹತ್ರ ಅಟ್ಯಾಚ್ ಆಗಿದ್ದೀನಿ ಅಂತ. ನಮ್ಮ ಮನೇಲೂ ಗೊತ್ತು ನಾನು ಎಷ್ಟು ಗುಡ್ಲಿಯಾಗಿ ಫ್ರೆಂಡ್ಲಿಯಾಗಿ ಅಟ್ಯಾಚ್ ಆಗಿದ್ದೀನಿ ಅಂತ. ಅವನು ಇವಾಗ ನಿನ್ನೆ ಬಂದು ನಮ್ಮ ಮನೇಲಿ ಗೊತ್ತಾಗಿರೋದಾಗಲಿ ಎಲ್ಲ ಗೈಸ್. ಚಿಕ್ಕ ವಯಸ್ಸಿಂದ ಹಿಡಿದು ನಮ್ಮ ಮನೇಲೇ ಇದ್ದವನು ಅವನು. ನಾನು ಅಷ್ಟೇ ಚಿಕ್ಕ ವಯಸ್ಸಿಂದ ಇದ್ದು ಅವ್ರ ಮನೇಲಿ ಗೊತ್ತಿರೋರು. ಅವ್ರೆಲ್ಲರಿಗೂ ಗೊತ್ತು, ಗಣೇಶ್ ಅಣ್ಣಂಗಾಗಲಿ, ಸುನಂದ ಆಂಟಿಗಾಗಲಿ, ಅನು ಆಂಟಿಗಾಗಲಿ, ಅವ್ರ ಡ್ಯಾಡಿಗಾಗಲಿ
ಮತ್ತು ಅವ್ರ ದೊಡ್ಡಪ್ಪಗಾಗಲಿ ಅವ್ರ ಮಾವಾಗಲಿ ಅವ್ರ ಅತ್ತೆಗಾಗಲಿ ಅವ್ರ ಅಜ್ಜಿಗಾಗಲಿ ಎಲ್ಲರಿಗೂ ಗೊತ್ತು ನೋಡಿ. ನಮ್ಮ ಫ್ಯಾಮಿಲಿಯಲ್ಲೂ ಅಷ್ಟೇ ಎಲ್ಲರಿಗೂ ಗೊತ್ತು. ಇದನ್ನ ಹೇಳಬೇಕಿತ್ತು ನಾನು. ಯಾಕೆ ಅಂದರೆ ಇವಾಗ ಅವನು ಏನಂದ ಅಂದರೆ ಬೇರೆಯವ್ರು ಏನಾದರೂ ಅನ್ಕೊಂಡ್ಬಿಟ್ರೆ. ನನ್ನ ಲಾಗಲ್ಲಿ ನಾನು ಹೇಳಿಲ್ಲ ಗೈಸ್, ಇವಳ ಬಗ್ಗೆ ಏನು ಟಾಪಿಕ್ ಇರ್ತಿಲ್ಲ. ಇವಾಗ ಇವಳ ಲಾಗಲ್ಲಿ ಹೇಳ್ತಾರೆ ನಿಮಗೆ ಕ್ಲಿಯಾರಿಟಿ ಇದೆ ನನ್ನ ಫ್ರೆಂಡು ಅಂತ. ಬಟ್ ನನ್ನ ಲಾಗಲ್ಲಿ ನಮ್ಮ ರಿಲೇಷನ್ಸ್ ಎಲ್ಲ ನೋಡ್ತಾ ಇರ್ತಾರೆ, ಬಟ್ ಇವಳಲ್ಲೂ ನೋಡ್ತಾ ಇರ್ತಾರೆ. ಬಟ್ ಇವ್ರಿಗೆಲ್ಲ ಗೊತ್ತಾಗಿದೆ ನನ್ನ ಫ್ರೆಂಡ್ಸು ಅಂತ. ಬಟ್ ನಮ್ಮ ದೂರದ ರಿಲೇಷನ್ಸ್ಗೆ ಯಾರಿಗೂ ಗೊತ್ತಿಲ್ಲ. ನಾನು ನೋಡಿ ಗೈಸ್, ನನ್ನ ದೂರದ ರಿಲೇಷನ್ಸ್ಗೂ ಗೊತ್ತಿಲ್ಲ. ಇವ್ನು ಗೊತ್ತಿರೋದೇ ಬರೀ ನಮ್ಮ ಅಜ್ಜಿಗೆ, ನಮ್ಮ ಮಾಮಗೆ, ನಮ್ಮ ಚಿಕ್ಕಮ್ಮಗೆ, ಇವ್ರಿಗೆ, ನಮ್ಮ ಕೆಳಗಡೆ ಅಜ್ಜಿಗೆ, ಇಷ್ಟು ಜನಕ್ಕೆ ಬಿಟ್ಟರೆ ನನ್ನ ಫ್ರೆಂಡ್ಲಿ ಆಗಿ ನನ್ನ ಸ್ಕೂಲ್ ಫ್ರೆಂಡ್ಸ್ ಹತ್ರ ಆಗಲಿ, ನನ್ನ ಆಚೆ ರಿಲೇಷನ್ಸ್ ಫಾರ್ ರಿಲೇಟಿವ್ಸ್ ಹತ್ರ ಆಗಲಿ ಯಾರಿಗೂ ಗೊತ್ತಿಲ್ಲ ಇವ್ನು ಯಾರು ಆಗಬೇಕು ಅಂತ. ಸೊ ಇವತ್ತು ನಾನು ಕ್ಲಿಯಾರಿಟಿಗೆ ಹೇಳ್ತಾ ಇದ್ದೀನಿ, ನನಗೆ ಫ್ರೆಂಡ್ ಜಸ್ಟ್ ಬೆಸ್ಟ್ ಫ್ರೆಂಡ್ ಆಫ್ ಮೈ ಲೈಫ್ ಅಷ್ಟೇ. ವೈಭವ್ ಇನ್ನೇನು ಇಲ್ಲ. ಸೊ ನನ್ನ ಲಾಗಲ್ಲಿ ಇದಕ್ಕೆ ನಾನು ಹೇಳಿಲ್ಲ, ಈ ಲಾಗಲ್ಲಿ ಸೊ ಇವಳ ಚಾನಲ್ ಎಲ್ಲ ಕ್ರಿಯಾರಿಟಿ ಇದೆ. ಸೊ ನಾನು ಅತಿ ಶೀಘ್ರದಲ್ಲಿ ನಾನು ಹೇಳ್ತೀನಿ, ಇವಳ ಟಾಪಿಕ್ ಬಗ್ಗೆ ಹೇಳ್ತೀನಿ. ಸೊ ಅಷ್ಟೇ ಗೈಸ್, ನಾನು ಇಲ್ಲಿ ಇಷ್ಟು ದಿನ ನಾನು ಈ ಲಾಗಲ್ಲಿ ಹೇಳ್ತೀರಾ, ನೀವು ಒಳ್ಳೆ ರೀತಿಲಿ ತಗೊಂಡು ಅದನ್ನು ಮುಂದೆ ತೊಗೊಂಡೋದ್ರೆ ಓಕೆ. ಬಟ್ ಅದನ್ನು ಸುಮ್ಮನೆ ನೆಗೆಟಿವ್ ಆಗಿ ಹೇಳೋದು, ನೆಗೆಟಿವ್ ಆಗಿ ಟ್ರೋಲ್ ಮಾಡೋದು, ಸೊ ಈ ಥರದ್ದೆಲ್ಲ ನನಗೆ ಗೊತ್ತು. ನನ್ನ ಸಬ್ಸ್ಕ್ರೈಬರ್ಸ್ ಆಗಲಿ, ನನ್ನ ಯೂಟ್ಯೂಬ್ ಚಾನಲ್ ವ್ಯೂವರ್ಸ್ ಆಗಲಿ ನೆಗೆಟಿವ್ ಆಗಿ ಥಿಂಕ್ ಮಾಡಲ್ಲ ಅಂತ. ಯಾಕೆ ಅಂದರೆ ನಮ್ಮ ವ್ಯೂವರ್ಸ್ಗೂ ಒಂದು ಕ್ಲಾರಿಟಿ ಅಂತ ಕೊಟ್ಬಿಡಿ ಅಂತಲೂ ಒಂದು ತಲೆಯಲ್ಲಿರುತ್ತೆ. ಸೊ ಹಂಗಾಗಿ ನಾನು ಇದನ್ನು ಕೊಟ್ಟಿದ್ದು. ಸೊ ನೆಗೆಟಿವ್ ಆಗಿ ಏನು ಕೊಡಲ್ಲ. ಯಾಕೆ ಅಂದರೆ ನಾವು ಅಷ್ಟು ವಯಸ್ಸಾದವರು ಅಲ್ಲ. ನಾವು ಈಗ ಅವನು 9th ನಾನು 10th ಗೈಸ್ ಅಷ್ಟೇ. ಅವ್ನು ನನಗೊಂದು ವರ್ಷ ಚಿಕ್ಕವನು, ಆದರೂ ನಾವು ಆ ಥರ ಇರಲ್ಲ. ಬೆಸ್ಟಿ ಥರ ಇದ್ದೀವಿ. ನೀವೆಲ್ಲರಿಗೂ ಗೊತ್ತಿದ್ದಂಗೆ ದಿವ್ಯಾಕ್ಕ ಅಂತ ಬಂದಾಗ ಇಬ್ಬರಿಗೂ ಒಂದು ಪಾರ್ಟ್ ಆಫ್ ಲೈಫ್ ಆಗಿದ್ರು. ಸೊ ಈಗ ಅವ್ರಿಗೆ ಮದುವೆನೂ ಆಯಿತು. ಶಿ ಈಸ್ ಹ್ಯಾಪಿ ಇನ್ ಅವರ್ ಲೈಫ್. ಶಿ ಫರ್ಗಾಟ್ ಆಲ್ ದಿ ಪಾಸ್ಟ್ ಆ್ಯಂಡ್ ಶಿ ಈಸ್ ಹ್ಯಾಪಿ ಇನ್ ದಿ ಪ್ರೆಸೆಂಟ್. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಇವಾಗ ದಿವ್ಯಾಕ್ಕ ಹತ್ರ ನಾವು ಮಾತಾಡ್ತಿಲ್ಲ, ಹಿಂಗೆ ಸ್ವಲ್ಪ ಗಲಾಟೆ ಆಯಿತು. ಅವ್ರು ಚೆನ್ನಾಗಿದ್ದಾರೆ ಅಲ್ವಾ, ಅಷ್ಟು ಸಾಕು, ನಮ್ಗೆ ಇನ್ನೇನು ಬೇಡ. ನಿಮಗೇನಾದ್ರು ಇದೆಯಾ ದಿವ್ಯಾಕ್ಕ ಬಗ್ಗೆ ಹೇಳೋಕ್ಕೆ? ಏನಿಲ್ಲ, ಗುಡ್ ಫ್ರೆಂಡ್ಲಿ, ಗುಡ್ ಸಿಸ್ಟರ್. ನಮ್ಮನ್ನ ಯಾರು ಬಿಟ್ಕೊಟ್ರು ಅವ್ರು ಬಿಟ್ಕೊಡ್ತಾ ಬಿಟ್ಕೊಡಲ್ಲ. ಇವತ್ತಿಗೂ ಅಷ್ಟೇ. ಯಾರೇ ನನ್ನ ಯಾರಾದ್ರೂ ನನ್ನ ತಂಗಿ ಅಂತ ಅವ್ರ ಮುಂದೆ ಹೇಳ್ಬಿಡ್ಲಿ ಗಾಯ್ಸ್. ಯಾರ ತಂಗಿ ನೀನು? ಅವ್ರಿಗೆ ಅವ್ನ ತಮ್ಮ ಇದ್ರು ಸ್ವಂತ ತಮ್ಮ ತರ ನೋಡ್ಕೋತಿರೋ. ನಾನು ಅಷ್ಟೇ. ಅವರು ಒಂದೇ ಮಾತು ಹೇಳ್ತಾ ಇದ್ದಿದ್ದು, ನನಗೆ ಒಂದು ಮಗು ಅಂತ ಆದ್ರು, ನನಗೆ ಒಂದು ಮಗಳೋ ಮಗನೋ ಇಲ್ಲ. ನಮ್ಮ ಅವ್ರಿಗೆ ಅಕ್ಕ ಇದ್ದಾರೆ, ಅಂದರೆ ಕಸಿನ್, ಅವ್ರಿಗೊಂದು ಮಗು ಆಗಿದೆ. ಅಕ್ಕ ಅಷ್ಟೇ ಹೇಳಿದ್ದು, ನೀನು ನನಗೆ ಫಸ್ಟ್ ಮಗು, ಆಮೇಲೆ ನಮ್ಮ ಅಕ್ಕ ಮಗು ಬಂದಿದ್ದು ಅಂತಲೂ ಹೇಳಿದ್ರು. ತಾನೇ ಹೇಳಿತ್ತು ತಾನೇ ಅಕ್ಕ ಹೇಳಿದ್ರು. ಮತ್ತು ದಿವ್ಯಾಕ್ಕನೂ ಹೇಳಿದಿಷ್ಟೇ, ನನಗೆ ಮಗು ಆದರೂ ನೀನೇ ನನಗೆ ಫಸ್ಟ್ ಮಗು ಥರ ಅಂತಲೂ ಹೇಳಿದರು. ಸೊ ನಾವು ಈ ಬ್ಲಾಗಲ್ಲಿ ಹೇಳೋದಿಷ್ಟೇ, ಈ ಮಿಸ್ ಯು. ನಾವು ಮಾತಾಡ್ತಿಲ್ಲ ಗೊತ್ತು, ನಿಮಗೂ ಅದು ಹರ್ಟ್ ಆಗುತ್ತೆ. ನಾವು ಎಷ್ಟೇ ಜಗಳ ಆಡಿದ್ರು, ನಾನಾಗಲಿ ದಿವ್ಯಾಕ್ಕ ಆಗಲಿ ವೈಭವ್ ಆಗಲಿ 3 ಜನನೂ ದೂರನೇ ಮಾಡೋಕ್ಕಾಗ್ತಾರಿಲ್ಲ. ಆದರೆ ಹೇಳ್ಬೇಕು ಅಂದರೆ ನಾನು ದಿವ್ಯಾಕ್ಕ ತುಂಬ ಜಗಳ ಆಡ್ಬಿಡ್ತೀವಿ, ತುಂಬ ಒಂದ್ಸಲಿ ಒಂದಾಗ್ಬಿಡ್ತೀವಿ. ವೈಭವ್ ನಾನು ಕಿತ್ಲೆ ಆಡ್ತೀವಿ, ಇನ್ನೇನು ಬಿಟ್ಟೆ ಹೋಗ್ತೀವಿ ಅಂದಾಗ ಅವನಾದ್ರೂ ಸಾರಿ ಕೇಳ್ಬಿಡ್ತಾನೆ, ಇಲ್ಲ ನಾನು ಮಾಡಿಬಿಟ್ಟೆ ಸ್ಟಡೀಸ್ ಕಡೆ ಇದು ಮಾಡಬೇಕು ಅಂತ. ಮುಂಚೆ ಇದು ಏನಾದರೂ ಜಗಳ ಆಡೋಕ್ಕಾಗಲಿ ಮೆಸೇಜ್ ಹಾಕ್ತಿದ್ದ ಅವನು, ವೇರ್ ಆರ್ ಯು ಅಂದಿದ್ಗೆ ವೈ ಶುಡ್ ಯು ಆಸ್ಕ್ ಮಿ ಅದು ಇದು ಅಂತೆಲ್ಲ ಅವ್ನು ತಲೆ ಕೆಡಿಸ್ಬಿಡ್ತಿದ್ದೆ. ಅದಲ್ಲೂ ಜಗಳ ಆಡ್ತೀರಿ ಗೈಸ್. ನಾನು ಇಲ್ಲೇ ಶಿಫ್ಟ್ ಮಾಡಿಬಿಟ್ಟೆ, ನಾನು ಹೇಳ್ದಂಗೆ. ಸೊ 1 year ಆಯಿತು ನಾನು ಶಿಫ್ಟ್ ಮಾಡಿ. ಸೊ ಮೆಸೇಜ್ ಮಾಡಿದಾಗೂ ಹಿಂಗೆ ನಾನು ಸಣ್ಣ ಪುಟ್ಟಿಗೆ ಜಗಳ, ನಾನು ಹಿಂಗೆ ಏನೋ ಕೇಳೋದು, ಅದಲ್ಲಿ ಇವಳೇನೋ ಹೇಳೋದು, ಹಿಂಗೆ ಜಗಳ ಆಗ್ಬಿಟ್ಟು ಆಮೇಲೆ 2 days ಬ್ಯಾಕ್ ಬಿಡ್ತಿದ್ದೆ. ತಿರ್ಗಾ ನಾನು ಮೆಸೇಜ್ ಮಾಡಿ ಸಾರಿ ಅಂತ ಕೇಳ್ತಾ ಇದ್ದೆ. ತಿರ್ಗಾ ಈಗ ಮಧ್ಯದಲ್ಲಿ 1 week ಫುಲ್ ಜಗಳ ಆಡಿ 1 week ಮಾತೇ ಆಡಿರ್ಲಿಲ್ಲ. ಹಿಂಗೆ ಹಿಂಗೇನೋ ಜಗಳ ಆಗಿತ್ತು. ಸೊ ಅದೇ ಅವ್ರಿಗೂ ಒಂದು ಕ್ಲಿಯರಿಟಿ ಕೊಟ್ಬಿಡ್ತಿದ್ದೀನಿ. ನನ್ನ ಲೈಫಲ್ಲಿ ಇವನ್ನ ನನ್ನ ದೂರ ಮಾಡಂಗಿದ್ರೆ ನನ್ನ ಲೈಫಲ್ಲಿ ಬರಲೇಬೇಡಿ. ಅಷ್ಟೇ ಗೈಸ್.
ಸೊ ಏನು ಅಂದರೆ ಇನ್ನೊಂದು ನಮ್ಮ ಲೈಫ್ನ ಜಡ್ಜ್ ಮಾಡೋಕ್ಕೆ ನಾವು ಯಾರಿಗೂ ಕೊಡಲ್ಲ. ನಮ್ಮ ನಮ್ಮ ಸಾಕು ಕುಳ್ಳ ಗೈಸು ಏನ್ ಗೊತ್ತಾ, ನಮ್ಮ ಅಕ್ಕನೂ ಅಷ್ಟೇ, ಇವತ್ತಿಗೂ ಅಷ್ಟೇ ನನ್ಗೆ ಯಾರೋ ಬೈತಿದ್ದಾರೆ ಅಂತ ಒಂದು ಮಾತು ಗೊತ್ತಾದ್ರೆ ಅವಳಿಗೆ ಅಲ್ಲಿಂದ ಬಂದು ಮಾತಾಡ್ತಾಳೆ, ನೀನು ಯಾರು ನನ್ನ ತಂಗಿನ ಬೈಯೋಕ್ಕೆ, ನೀನು ಯಾರು ಅಂತ ಕೇಳ್ತಾಳೆ. ಇವತ್ತು ಅವಳು ನನ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ ಯಾರ ಮುಂದೆನೂ. ಆ್ಯಕ್ಚುಲಿ ಅವರ ಮಮ್ಮಿನೇ ನನಗೆ ಬೈತಾ ಇದ್ರು, ಅವ್ರ ಡ್ಯಾಡಿನೇ ನನ್ನ ಬೈತಾ ಇದ್ರು ಅನ್ಕೊಳ್ಳಿ. ಅಲ್ಲಿ ಬಂದು ಅವ್ರು ಒಂದೇ ಮಾತಾಡೋದು ನಮ್ಮಕ್ಕ, ನೀನು ಯಾರು ಬೈಯೋಕ್ಕೆ ನನ್ನ ತಂಗಿನ, ಫಸ್ಟ್ ಆಫ್ ಆಲ್ ನೀನು ನನಗೆ ಬೈತೀಯಾ, ನಾನು ನಿನ್ನ ಮಗಳು, ನನ್ನ ತಂಗಿನೆಲ್ಲ ಬೈಬೇಡ, ಹಂಗೆ ಹೇಳ್ತಾರೆ ನಮ್ಮ ಅಕ್ಕ. ಸೊ ಅವ್ರಿಗೆ ಮದುವೆ ಆಗಿ ನಮ್ಮ ಭಾವ ಚೆನ್ನಾಗಿ ನೋಡ್ಕೊತಿದ್ದಾರೆ. ಸೊ ಬಾಬಾ ಇವಾಗ ನಾನು ನೋಡ್ತಿದ್ರೆ ಚೆನ್ನಾಗಿ ನೋಡ್ಕೊಳ್ಳಿ ನಮ್ಮ ಅಕ್ಕನ, ಗೊತ್ತು ನೀವು ನೋಡ್ಕೊತೀರಾ ಅಂತ. ಆಮೇಲೆ ಹೇಳ್ಬೇಡಿ ಏನಮ್ಮ ನಾನು ನೋಡ್ಕೊಳಲ್ವಾ ಹಂಗೆ ಹೇಳ್ತಾ ಇದೆಯಾ ಅಂತ. ನಮ್ಮ ಭಾವ ತುಂಬ ಚೆನ್ನಾಗಿ ನೋಡ್ಕೊತಾರೆ, ಡೈಮಂಡ್ ಥರ ನೋಡ್ಕೊತಾರೆ. ನಮ್ಮ ಅಕ್ಕನೂ ಅಷ್ಟೇ ನೋಡ್ಕೊತಾಳೆ. ಆದ್ರೆ ಅವಳಿಗೆ ಬೋರ್ ಆಗುತ್ತೆ ಗಾಯ್ಸ್, ಅವಳು ಒಬ್ಳೇ ಇರ್ತಾಳೆ ಪಾಪ. ಇಲ್ಲಾದಿದ್ರೆ ನಾನು 2 ನಿಮಿಷದಲ್ಲಿ ನನಗೆ ಮನೆಗೆ ಬಂದು ಹಿಂಗೆ ಒಳಗ್ಬಿಡ್ತೈತೆ ಅವ್ರ ಮನೆಗೆ. ಇವನು ಹೇಳ್ಕೊಂಡು ಒಳಗ್ಬಿಡ್ತೆ, ಬಾರೋ ಹೋಗೋಣ ಅಂದ್ಬಿಟ್ಟು ಒಳಗ್ಬಿಡ್ತಾ ಇದ್ವಿ. ಹೋಗ್ತಾ ಇದ್ವಿ, ಪಾನಿಪುರಿ ತಿಂತಾ ಇದ್ವಿ, ಮಸ್ತಾಗಿ ತಿರ್ಗಾಡಿದೀವಿ ಗೈಸ್ ನಮ್ಮ ಅಕ್ಕ ಜೊತೆ. ತುಂಬಾ ಗೋಲ್ಗಪ್ಪ ತಿಂತೀವಿ ನಾವತ್ತು ಡೈಲಿ. ನಮ್ಮ ಅಕ್ಕ ಕೊಡಿಸ್ತಾ ಇದ್ವಿ, ಬಾ ಹೋಗೋಣ, ಬಾ ಹೋಗೋಣ, ಬಾ ಹೋಗೋಣ ಅಂತ. ಇವ್ನು ಯಾವಾಗಾದ್ರೂ ಒಂದೊಂದ್ಸಲಿ ಕೊಡಿಸ್ತಿದ್ದ, ಇಲ್ಲ ನಾನಂತೂ ಒಂದ್ ದಿವ್ಸಕ್ಕೂ ಕೊಡ್ಸಿಲ್ಲ ಇವ್ರಿಗೆಲ್ಲ. ನಾನು ಅದ್ರ ದುಡ್ಡು ಬರ್ತಾ ಇರ್ಲಿಲ್ಲ ಗೈಸ್ ಕೊಡ್ಸಕ್ಕೆ ಇವ್ರಿಗೆ. ಸೊ ಇನ್ನೊಂದು ಹೇಳ್ಬೇಕು ಅಂದ್ರೆ ನಮ್ಮ ಗಣೇಶಣ್ಣ ಯೂಟ್ಯೂಬ್ ಕ್ರಿಯೇಟ್ ಮಾಡಿದ್ದಾರೆ, ಗಾರಾ ವ್ಲಾಗ್ಸ್ ಅಂತ. ಗಾರಾ ವ್ಲಾಗ್ಸ್ _23 ಅಂತ. ಸೊ ಅವರು ಇವಾಗ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ, ಅವ್ರ ನ್ಯೂ ಲೈಫ್, ಅವ್ರ ಜರ್ನಿನ ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಹೋಗಿ ಅವ್ರನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಅವ್ರಿಗೂ ಮಾಡಿ. ಅವ್ರಿಗೂ ನನಗೆ ಎಷ್ಟು ಸಪೋರ್ಟ್ ಮಾಡ್ತಿದ್ದೀರಾ ಅವ್ರಿಗೂ ಅಷ್ಟೇ ಸಪೋರ್ಟ್ ಮಾಡಿ, ತುಂಬ ವ್ಯೂಸ್ ಹೋಗ್ಲಿ. ಅವರು ಇನ್ನ ಮಾಡ್ತಿದ್ದಾರೆ ವ್ಲಾಗ್ಸು, ಅವ್ರದ್ದು ಇನ್ನ ಬಂದಿಲ್ಲ. ಆಲ್ರೆಡಿ 2 ಪೋಸ್ಟ್ ಆಗಿದೆ ಅಲ್ಲ, 2 ವಿಡಿಯೋಸ್ ಮಾಡಿದ್ದಾರೆ. ಒಂದು ಶಾರ್ಟ್ಸ್ ಅಲ್ಲಿ ಪ್ರ್ಯಾಂಕ್ ವಿಡಿಯೋ ಮಾಡಿದ್ದಾರೆ, ಮಸ್ತಾಗಿದೆ. ಹೋಗಿ ನೋಡಿ, ಇವನಿದ್ದಾರೆ, ಸರ್ ಇದ್ದಾರೆ, ಹೋಗಿ ನೋಡಿ. ಸೊ ಗಾರಾ ವ್ಲಾಗ್ಸ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಬೇಗ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹಿಂಗೆ ನೋಡ್ತಾ ಇರಿ, ನಮ್ಮನ್ನ ಏನಾದರೂ ಐಡಿಯಾಸ್ ಕೊಡಿ. ಕಲರ್ ಚಾಲೆಂಜ್ ಮಾಡೋಣ ನೆಕ್ಸ್ಟ್ ವೀಕ್ ಕನ್ಫರ್ಮ್ ಆಗಿ ನನಗೆ ಹೇಳ್ತಿಲ್ಲ. ಅದೇ ಗೈಸ್ ನಂದೊಂದು ವಿಡಿಯೋ ಒಂದು ವಿಡಿಯೋ ಮಾಡೋಣ ಅಂತಿದ್ದೀನಿ, ಅದೇ ಕಲರ್ ಚಾಲೆಂಜ್. ಬಟ್ ನಾನು ಗೈಸ್ ನೀವೇ ಸ್ಕೂಲ್ ಸ್ಟಾರ್ಟ್ ಆಗಿದೆ, ಬಟ್ ನಾನು ಹೋಗ್ತಾ ಇಲ್ಲ. ಹೇಳ್ದೆ ನಾನು, ಹೇಳಿದ್ಯಾ ಮಂಡೆಯಿಂದ ಹೋಗ್ಬೇಕು. ಬಟ್ ನೆಕ್ಸ್ಟ್ ವೀಕ್ ನಾನು ಫ್ರೀ ಮಾಡ್ಕೊಂಡು ಬರ್ತೀನಿ. ಸೊ ಗೈಸ್ ನಾವು 10th ಅಲ್ಲ ಗೈಸ್, ನಾನು ಓದ್ಕೊಬೇಕು. ಮೇಡಮ್ ಬಿಸಿ ನಮ್ಮ ಅಕ್ಕ ಹೇಳ್ತಾ ಇದ್ಲು, ನಾನು ನಿನ್ನ 10th ರಿಸಲ್ಟಿಗೆ ಬಂದಾಗ ನಿನ್ನ ಫಸ್ಟ್ ಬ್ಯಾನರು ಫಸ್ಟ್ ಫೋಟೋದಲ್ಲಿ ಇರ್ಬೇಕೇ ಅಂತ ಹೇಳ್ತಾ ಇದ್ರು ನಮ್ಮ ಅಕ್ಕ. ಗೈಸ್ ನಮ್ ಬ್ಲಾಗ್ ನ ಅರ್ಧ ಡಿಸ್ಟರ್ಬ್ ಮಾಡ್ತಾರೆ. ಹಿಂಗೆ ಹಂಗೆ ಹಿಂಗೆ ಎಲ್ಲ ಮಾಡ್ತಾವ ರಿಯಾಕ್ಷನ್ಸ್. ನಮ್ಗೇನ್ ಮಾತಾಡ್ತಿದ್ವಿ, ಮಂಕಿ ತರ ಎಲ್ಲ ಡ್ಯಾನ್ಸ್ ಆಡ್ತಾವನೆ ನೋಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹಿಂಗೆ ನನಗೆ ತುಂಬಾ ಐಡಿಯಾಸ್ ಕೊಡಿ, ನೆಕ್ಸ್ಟ್ ಕಂಟೆಂಟ್ ಯಾವ್ದು ಬೇಕು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ, ನಾನು ಮಾಡ್ತೀನಿ ಅದನ್ನ. ಸೊ ನಿಮ್ಗೆಲ್ಲ ಕಾಯ್ತಿರೋ ವಿಡಿಯೋ ಇನ್ನ ಮುಂದೆ ಇರುತ್ತೆ. ಬಾರಿಶು ಬಾರೋ ಮುಂದೆ, ಬಾರೋ, ನಿಂಗೆ ಯಾರು ಹುಡುಕಿಲ್ಲ. ವ್ಲಾಗ್ ಎಂಡ್ ಮಾಡೋಣ, ಬಾರೋ ಗೈಸ್. ಇವನೇ ನಮ್ಮ ಕುಳ್ಳ ವ್ಲಾಗ್ ಅರ್ಧ ಡಿಸ್ಟರ್ಬ್ ಮಾಡ್ತಿದ್ದಾನೆ. ಇವನೇ ನಮ್ಮ ರೋಡಲ್ಲಿ ಬಂದಿ ಜಶು ಅಂದ್ರೆ ಯಾರು ಕಂಡು ಹಿಡಿತಾರೋ ಅಲ್ವೋ, ಬಂದಿ ಕುಳ್ಳ ಅಂತ ಹೇಳಿ ಕಂಡು ಹಿಡಿತಾರೆ. ಏನೋ ಕುಳ್ಳ ಬಾ ವ್ಲಾಗ್ ಎಂಡ್ ಮಾಡೋಣ. ಹುಡುಗಿಲ್ಲ ಬಾರೋ, ನಾವನೇ ಕೈ ಕೊಟ್ಬಿಡ್ತೀವಿ. ಬಾಯ್ ಬಾಯ್ ಬಾರೋ ಸುಮ್ಮನೆ ಗೈಸ್, ನಾವು ರೇಗಿಸೋದು ಅಷ್ಟೇ.
ಇಲ್ಲಿ ಬ್ಲಾಗ್ ಏನು ಮಾಡ್ಬಿಡೋಣ. ಬಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಮತ್ತೆ ನಾನು ಹೇಳ್ದಂಗೆ ಅವ್ನ ಬ್ಲಾಗು ಸೊ ನನ್ನ ವ್ಲಾಗಿಗೂ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸೊ ನಂದು ಹೊಸ ವ್ಲಾಗ್ಸ್ ಬಿಟ್ಟಿದ್ದೀನಿ. ಸೊ ನನಗೆ ಎಡಿಟಿಂಗ್ ಮಿಸ್ಟೇಕ್ ಆಗ್ತಿದೆ. ಸೊ ಅದನ್ನು ಕರೆಕ್ಟಾಗಿ ಮಾಡ್ಕೋತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.